ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ರಾಮನಗರ ಹಾಗೂ ಕೇರಿಂಗ್ ವಿತ್ ಕಲರ್ ಸಹಯೋಗದೊಂದಿಗೆ ಶಿಕ್ಷಣ ಸಂಭ್ರಮ 2023-24 ವಿಜ್ಞಾನ ವಿಷಯದ ವೆಬಿನಾರ್ಗೆ ಆಗಮಿಸಿರುವ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಮಾಡ್ಯೂಲ್ 6ರಲ್ಲಿ ನಾವು 7ನೇ ತರಗತಿ ಮತ್ತು 6ನೇ ತರಗತಿಗೆ ಸಂಬಂಧಪಟ್ಟ ಜನವರಿ ತಿಂಗಳಿನಲ್ಲಿ ಬರುವಂತಹ ಅಧ್ಯಾಯಗಳ DSCRT ಕಲಿಕಾ ಫಲಗಳನ್ನು ಮತ್ತು NIS ಕಲಿಕಾ ಫಲಗಳನ್ನು ಈ ರೀತಿಯಾಗಿ ಮ್ಯಾಪಿಂಗ್ ಮಾಡಲಾಗಿದೆ. ಇಲ್ಲಿ ನಾವು ನೋಡಬಹುದು, ನಾವು 6ನೇ ತರಗತಿಯಿಂದ ಕಾಂತಗಳೊಂದಿಗೆ ಆಟ ಅನ್ನೋ ಅಧ್ಯಾಯ ತಗೊಂಡಿದ್ದೀವಿ. ಜೊತೆಗೆ 7ನೇ ತರಗತಿಯಿಂದ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಮತ್ತು ಬೆಳಕುನ ಕೂಡ ಕನ್ಸಿಡರ್ ಮಾಡಿದ್ದೀವಿ. ಇದಾಗಲೇ ಇಂದಿನ ಮಾಡ್ಯೂಲ್ ನಲ್ಲಿ ನಾವು ಬೆಳಕಿನ ಕೆಲವು ಕಲಿಕಾ ಫಲಗಳನ್ನ ನೋಡ್ತಾ ಬಂದ್ವಿ. ಆದ್ರೆ ಅದು 6ನೇ ತರಗತಿಗೆ ಸಂಬಂಧಪಟ್ಟಂತ ಕಲಿಕಾ ಫಲಗಳಾಗಿದ್ದು, ಇನ್ನು ಇಂದಿನ ಮಾಡ್ಯೂಲ್ ನಲ್ಲಿ 7ನೇ ತರಗತಿಗೆ ಸಂಬಂಧಪಟ್ಟಂತ ಕಲಿಕಾ ಫಲಗಳ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ನಾವು 7ನೇ ತರಗತಿಗೆ ಸಂಬಂಧಪಟ್ಟ ಬೆಳಕಿನ ಪರಿಕಲ್ಪನೆಗಳನ್ನ ನೋಡೋಣ. ಮೊದಲನೆಯದು ಗೋಳೀಯ ದರ್ಪಣಗಳು, ಅಂದ್ರೆ ಸ್ಪೆರಿಕಲ್ ಮಿರರ್ಸ್. ಗೋಳೀಯ ದರ್ಪಣಗಳು 2 ವಿಧಗಳಿವೆ, ನಿಮ್ನ ಮತ್ತು ಪೀನ. ನಿಮ್ನ ದರ್ಪಣದಲ್ಲಿ ಪ್ರತಿಫಲಿಸುವ ಮೇಲ್ಮೈ ಏನಿದೆ ಒಳಕ್ಕೆ ಬಾಗಿರುತ್ತದೆ, ಮತ್ತೆ ಪೀನ ದರ್ಪಣದಲ್ಲಿ ಪ್ರತಿಫಲಿಸುವ ಮೇಲ್ಮೈ ಹೊರಕ್ಕೆ ಬಾಗಿರುತ್ತದೆ. ಈಗ ನಿಮ್ನ ಮತ್ತು ಪೀನ ದರ್ಪಣದ ಕೆಲವು ಅಂಶಗಳನ್ನು ನೋಡೋಣ. ಇಲ್ಲಿ ಪಿ ಎಂಬುವ ಅಕ್ಷರದಿಂದ ನಮ್ಮ ದರ್ಪಣದ ಧ್ರುವವನ್ನು ಗುರುತಿಸ್ತೀವಿ. ಮತ್ತೆ ಈ ಪಿ ಇಂದ ಹಾದು ಹೋಗುವ ಒಂದು ಲಂಬರೇಖೆ ಏನಿದೆ ಅದನ್ನ ನಾವು ಪ್ರಧಾನ ಅಕ್ಷ ಅಥವಾ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಹೇಳ್ತೀವಿ. ಮತ್ತೆ ಎಫ್ ಏನಿದೆ, ಎಫ್ ಇಂದ ನಾವು ಏನ್ ಸೂಚಿಸ್ತೀವಿ, ಸಂಗಮ ಬಿಂದುವನ್ನ ನಾವು ಸೂಚಿಸ್ತೀವಿ. ಮತ್ತೆ 2F ಅಥವಾ ಸಿ ಏನಿದೆ ಅದನ್ನ ನಾವು ವಕ್ರತೆಯ ಕೇಂದ್ರ ಅಂತ ನಾವು ಹೇಳ್ತೀವಿ. ಇದು 2 ದರ್ಪಣಗಳಿಗೂ ಕೂಡ ಅವಲಂಬಿತವಾಗಿದೆ. ಸೊ ಮುಂದೆ ಈ ಒಂದು ದರ್ಪಣದ ನಿಮ್ನ ದರ್ಪಣದ ಪ್ರತಿಫಲನದ ನಿಯಮಗಳನ್ನ ನೋಡೋಣ. ಇದು ಪ್ರತಿಫಲನದ ನಿಯಮಗಳು ನಮ್ಗೆ ಪ್ರತಿಬಿಂಬ ರಚನೆ ಮಾಡಕ್ಕೆ ಸಹಾಯ ಮಾಡುತ್ತದೆ. ಸೊ ಹಾಗಾಗಿ ಅದನ್ನ ನೋಡೋಣ. ಸೊ ಇಲ್ಲಿ ನಿಮ್ನ ದರ್ಪಣವನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಬೆಳಕಿನ ಕಿರಣ ಏನಿದೆ ಅದು ಪ್ರಧಾನ ಅಕ್ಷೆಗೆ ಸಮಾಂತರವಾಗಿ ಹಾದು ಹೋದರೆ ಅದು ಪ್ರತಿಫಲಿಸಿ ಸಂಗಮ ಬಿಂದುವಿಂದ ಹಾದು ಹೋಗುತ್ತೆ. ಇದೇ ಒಂದು ಬೆಳಕಿನ ಕಿರಣ ಸಂಗಮ ಬಿಂದುವಿಂದ ಹಾದು ಹೋದರೆ ಅದು ಪ್ರಧಾನ ಅಕ್ಷೆಗೆ ಸಮಾಂತರವಾಗಿ ಪ್ರತಿಫಲಿಸುತ್ತದೆ. ಸೊ ಮುಂದೆ ವಕ್ರತೆಯ ಕೇಂದ್ರದಿಂದ ಯಾವುದೇ ಒಂದು ಕಿರಣ ಹಾದು ಹೋದರೂ ಅದು ಹಿಮ್ಮುಖವಾಗಿ ತಿರುಗಿ ಅದು ಪ್ರತಿಫಲಿಸುತ್ತದೆ, ಮತ್ತೆ ವಕ್ರತೆಯ ಕೇಂದ್ರದಿಂದ ಹಾದು ಹೋಗುತ್ತದೆ. ಮತ್ತೆ ಯಾವುದೇ ಒಂದು ಬೆಳಕಿನ ಕಿರಣವು ದರ್ಪಣದ ಧ್ರುವದ ಮೇಲೆ ಬಿದ್ದರೆ ಅದು ಪ್ರತಿಫಲನ ನಿಯಮದ ಆಧಾರಿತವಾಗಿ ಅದು ಅದೇ ಕೋನದಲ್ಲಿ ಪ್ರತಿಫಲಿಸುತ್ತದೆ. ಸೊ ಈ ಒಂದು ನಿಯಮ ಮನಸ್ಸಲ್ಲಿ ಇಟ್ಕೊಂಡು ನಿಮ್ನ ದರ್ಪಣದಲ್ಲಿ ಪ್ರತಿಬಿಂಬ ರಚನೆ ಹೇಗಾಗುತ್ತೆ ಅಂತ ನೋಡೋಣ. ಸೊ ಇಲ್ಲಿ ನಿಮ್ನ ದರ್ಪಣ ಒಂದಿದೆ. ನಿಮ್ನ ದರ್ಪಣದ ಮುಂದೆ ಒಂದು ಗುಲಾಬಿ ಹೂವನ್ನ ಇಟ್ಟಿದ್ದೀವಿ. ಸೊ ಈ ಒಂದು ಗುಲಾಬಿ ಹೂವು ಸಂಗಮ ಬಿಂದು ಮತ್ತು ದರ್ಪಣದ ಧ್ರುವದ ಮಧ್ಯೆ ಇದೆ. ಸೊ ಇಲ್ಲಿ ನಮ್ಗೆ ಪ್ರತಿಬಿಂಬದ ಗಾತ್ರ ಏನಿದೆ ಅದು ದೊಡ್ಡದಾಗಿರುತ್ತದೆ, ಮತ್ತೆ ಪ್ರತಿಬಿಂಬದ ಸ್ವರೂಪ ಏನಿದೆ ಅದು ಮಿಥ್ಯ ಮತ್ತು ನೇರವಾಗಿರುತ್ತದೆ ಅಥವಾ ವರ್ಚುವಲ್ ಅಂಡ್ ಎರೆಕ್ಟ್ ಆಗಿರುತ್ತದೆ ಅಂತ ನಾವು ಹೇಳ್ಬೋದು. ಸೊ ಈ ಒಂದು ಗುಲಾಬಿ ಹೂವನ್ನ ನಾವು ಇವಾಗ ಸಂಗಮ ಬಿಂದುವಲ್ಲಿಟ್ಟರೆ ಏನಾಗುತ್ತೆ, ಸಂಗಮ ಬಿಂದುವಲ್ಲಿಟ್ಟರೆ ಈ ಪ್ರತಿಬಿಂಬದ ಗಾತ್ರ ಏನಿದೆ ಅದು ಹೆಚ್ಚು ದೊಡ್ಡದಾಗಿರುತ್ತದೆ, ಮತ್ತೆ ಈ ಒಂದು ಪ್ರತಿಬಿಂಬದ ಸ್ವರೂಪ ಏನಿದೆ ಅದು ಸತ್ಯ ಮತ್ತು ತಲೆ ಕೆಳಗಾಗಿರುತ್ತದೆ. ಸೊ ಇಲ್ಲಿ ನಾವು ಈ ಒಂದು ಗುಲಾಬಿ ಹೂವನ್ನ ನಾವು ವಕ್ರತಾ ಕೇಂದ್ರ ಮತ್ತು ಸಂಗಮ ಬಿಂದುವಿನ ನಡುವೆ ಇಟ್ಟರೆ ಏನಾಗುತ್ತದೆ, ಈ ಒಂದು ಪ್ರತಿಬಿಂಬದ ಗಾತ್ರ ಏನಿದೆ ಅದು ದೊಡ್ಡದಾಗಿರುತ್ತದೆ, ಮತ್ತೆ ಪ್ರತಿಬಿಂಬದ ಸ್ವರೂಪ ಏನಿದೆ ಅದು ಸತ್ಯ ಮತ್ತು ತಲೆ ಕೆಳಗಾಗಿರುತ್ತದೆ. ಈಗ ವಕ್ರತಾ ಕೇಂದ್ರದಲ್ಲಿ ಈ ಒಂದು ಗುಲಾಬಿ ಹೂವನ್ನ ಇಟ್ಟರೆ ಏನಾಗುತ್ತದೆ, ನಮ್ಗೆ ಪ್ರತಿಬಿಂಬದ ಗಾತ್ರ ಏನಿದೆ ಅದೇ ಗಾತ್ರದಲ್ಲಿ ಇರುತ್ತದೆ, ಮತ್ತೆ ಪ್ರತಿಬಿಂಬದ ಸ್ವರೂಪ ಏನಿದೆ ಅದು ಸತ್ಯ ಮತ್ತು ತಲೆ ಕೆಳಗಾಗಿರುತ್ತದೆ. ಈಗ ಸಿ ಇಂದ ದೂರದಲ್ಲಿಟ್ಟರೆ ಅಥವಾ ಸಿ ಇಂದ ಹಿಂದೆ ತಗೊಂಡು ಹೋಗಿದ್ರೆ ಏನಾಗುತ್ತದೆ, ಅದು ಪ್ರತಿಬಿಂಬ ಏನಿದೆ ಅದರ ಗಾತ್ರ ಕಡಿಮೆ ಆಗುತ್ತದೆ, ಮತ್ತೆ ಈ ಒಂದು ಸ್ವರೂಪ ಏನಿದೆ ಪ್ರತಿಬಿಂಬದು ಅದು ಸತ್ಯ ಮತ್ತು ತಲೆ ಕೆಳಗಾಗಿನೇ ಇರುತ್ತದೆ. ಈಗ ಈ ಹೂವನ್ನ ಅನಂತದಲ್ಲಿಟ್ಟರೆ ಏನಾಗುತ್ತದೆ, ಅನಂತದಲ್ಲಿಟ್ಟರೆ ಈ ಒಂದು ಗುಲಾಬಿ ಹೂವುದು ಗಾತ್ರ ಏನಿದೆ ಅದು ಚುಕ್ಕಿ ರೂಪದಲ್ಲಿರುತ್ತದೆ. ಆ ಒಂದು ಚುಕ್ಕಿ ಗಾತ್ರದಷ್ಟು ಆ ಒಂದು ಪ್ರತಿಬಿಂಬದ ಗಾತ್ರ ಇರುತ್ತೆ, ಮತ್ತೆ ಈ ಒಂದು ಗಾತ್ರದ ಸ್ವರೂಪ ಏನಿದೆ ಅದು ಸತ್ಯ ಮತ್ತು ತಲೆ ಕೆಳಗಾಗಿ ಇರುತ್ತದೆ. ಇಲ್ಲಿ ಪೀನ ದರ್ಪಣದಲ್ಲಿ ನಾವು ಪ್ರತಿಬಿಂಬದ ರಚನೆ ನೋಡೋಣ. ಈಗ ಈ ಪೀನ ದರ್ಪಣದ
ಮುಂದೆ ಒಂದು ಗುಲಾಬಿ ಹೂವನ್ನ ಇಟ್ಟಿದ್ದೀವಿ, ಇದು ಧ್ರುವ ಮತ್ತು ಅನಂತದ ನಡುವೆ ಇಟ್ಟಿದ್ದೀವಿ ಅಂತ ಹೇಳೋಣ, ಅಥವಾ ಸೀಮಿತ ದೂರದಲ್ಲಿ ಇಟ್ಟಿದ್ದೀವಿ ಅಂತ ಕೂಡ ಹೇಳೋಣ. ಈ ಒಂದು ಸೀಮಿತ ದೂರದಲ್ಲಿ ಇಟ್ಟರೆ ಪ್ರತಿಬಿಂಬದ ಗಾತ್ರ ಏನಿದೆ ಅದು ಕಡಿಮೆ ಆಗುತ್ತದೆ, ಮತ್ತೆ ಪ್ರತಿಬಿಂಬದ ಸ್ವರೂಪ ಏನಿದೆ ಅದು ಮಿಥ್ಯ ಮತ್ತು ನೇರವಾಗಿರುತ್ತದೆ. ಮತ್ತೆ ಈ ಒಂದು ಹೂವನ್ನ ಅನಂತದಲ್ಲಿಟ್ಟರೆ ಏನಾಗುತ್ತದೆ? ಈ ಒಂದು ಹೂವನ್ನ ಅನಂತದಲ್ಲಿಟ್ಟರೆ ಅದು ಅದರ ಗಾತ್ರ ಬಂದು ಚುಕ್ಕಿ ರೂಪದಲ್ಲಿರುತ್ತದೆ, ಮತ್ತೆ ಅದರ ಸ್ವರೂಪ ಬಂದು ಮಿಥ್ಯ ಮತ್ತು ನೇರವಾಗಿರುತ್ತದೆ. ಈ ಎಲ್ಲಾ ಒಂದು ಮಿಥ್ಯ ಮತ್ತು ನೇರವಾಗಿರೋದು ವಿರ್ಚುವಲ್ ಅಂಡ್ ಡೈರೆಕ್ಟ್ ಇಮೇಜ್, ಅದು ಸ್ಕ್ರೀನ್ ಅಲ್ಲಿ ನಮ್ಗೆ ಕ್ಯಾಪ್ಚರ್ ಮಾಡಕ್ ಆಗಲ್ಲ. ಈಗ ಬೆಳಕಿನ ವಕ್ರೀಭವನದ ಬಗ್ಗೆ ನೋಡೋಣ. ಈಗ ಇಲ್ಲಿ ಒಂದು ಗ್ಲಾಸ್ ಸ್ಲ್ಯಾಬ್ ಇದೆ, ಅದರ ಮೇಲೆ ನಾವು ಪತನ ಕಿರಣವನ್ನ ನೋಡ್ತಿದೀವಿ. ಕೆಲವು ಕಿರಣ ಏನಾಗುತ್ತದೆ ಅದು ಪ್ರತಿಫಲಿಸುತ್ತದೆ, ಹಾಗೆ ನಮ್ಗೆ ಪ್ರತಿಫಲನ ಕಿರಣ ನಮ್ಗೆ ಸಿಗುತ್ತದೆ, ಅಥವಾ ಪ್ರತಿಫಲಿತ ಕಿರಣ ನಮ್ಗೆ ಸಿಗುತ್ತದೆ. ಈಗ ಈ ಬೆಳಕು ಗ್ಲಾಸ್ ಸ್ಲ್ಯಾಬ್ ಮೂಲಕ ಹಾದು ಹೋದರೆ ಏನಾಗುತ್ತದೆ? ಅದು ಲಂಬಕ್ಕೆ ಬಾಗಿರುವುದನ್ನ ನಾವು ಇಲ್ಲಿ ನೋಡಬಹುದು. ಸೊ ಅದನ್ನ ನಾವು ವಕ್ರೀಭವನ ಕಿರಣ ಅಥವಾ ರಿಫ್ರಾಕ್ಟೆಡ್ ಲೈಟ್ ರೇ ಅಂತ ನಾವು ಹೇಳ್ತೀವಿ. ಈಗ ಗ್ಲಾಸ್ ಸ್ಲ್ಯಾಬ್ ಇಂದ ಹೊರಗೆ ಬರುವ ಕಿರಣಗೆ ಏನಾಗುತ್ತದೆ ಅಂದ್ರೆ ಅದು ಲಂಬಕ್ಕೆ ದೂರವಾಗಿ ಅದು ಬಾಗುತ್ತದೆ. ಸೊ ಹಾಗಾಗಿ ನಮ್ಗೆ ನಿರ್ಗಮ ಕಿರಣ ಅಥವಾ ಎಮರ್ಜೆಂಟ್ ಲೈಟ್ ರೇ ಅನ್ನ ನಾವು ನೋಡ್ಬೋದು. ಈಗ ಆ ಒಂದು ಗ್ಲಾಸ್ ಸ್ಲ್ಯಾಬ್ ಇಲ್ಲದೆ ಇದ್ರೆ ಆ ಒಂದು ಪತನ ಕಿರಣ ಹೇಗೆ ಹೋಗುತ್ತದೋ ಅದನ್ನ ನಾವು ಎಕ್ಸ್ಪೆಕ್ಟೆಡ್ ಪಾತ್ ಆಫ್ ಲೈಟ್ ರೇ ಅಂತ ಹೇಳ್ತೀವಿ. ಸೊ ಈ ಒಂದು ಎಕ್ಸ್ಪೆಕ್ಟೆಡ್ ಪಾತ್ ಆಫ್ ಲೈಟ್ ರೇ ಮತ್ತೆ ನಿರ್ಗಮ ಕಿರಣ ಸಮಾಂತರವಾಗಿ ಹೋಗುತ್ತದೆ, ಮತ್ತೆ ಇದರ ಮಧ್ಯೆ ಇರೋ ದೂರನ್ನ ನಾವು ಲ್ಯಾಟ್ರಲ್ ಶಿಫ್ಟ್ ಅಂತ ಹೇಳ್ತೀವಿ. ವಕ್ರೀಭವನ ಹೇಗೆ ನಡೆಯುತ್ತೆ ಅಂತ ನೋಡೋಣ. ಈಗ ಇಲ್ಲಿ ಮೇಲೆ ಇರೋ ಮಾಧ್ಯಮ ಏನು ಅದು ವಿರಳ ಮಾಧ್ಯಮವಾಗಿದೆ ಅಥವಾ ರೇರರ್ ಮೀಡಿಯಂ ಆಗಿದೆ, ಮತ್ತೆ ಕೆಳಗಿರುವ ಗಾಜಿನ ಮಾಧ್ಯಮ ಏನಿದೆ ಅದು ಸಾಂದ್ರ ಮಾಧ್ಯಮವಾಗಿದೆ. ಸೊ ಇಲ್ಲಿ ಬೆಳಕು ಬಂದು ಸಾಂದ್ರ ಮಾಧ್ಯಮಕ್ಕೆ ಹಾದು ಹೋದಾಗ ಏನಾಗುತ್ತದೆ? ಅದರ ವೇಗ ಏನಿದೆ ಅದು ಕಡಿಮೆ ಆಗುತ್ತದೆ, ಮತ್ತೆ ಅದು ಲಂಬಕ್ಕೆ ಬಾಗುತ್ತದೆ. ಸೊ ಈ ಒಂದು ಎರಡು ಮಾಧ್ಯಮವನ್ನ ನಾವು N1 ಮತ್ತೆ N2 ಅಂತ ಗುರುತಿಸ್ತೀವಿ. ಮತ್ತೆ ಈ ಒಂದು N1 ಮತ್ತೆ N2 ಏನಿದೆ ಅದು ವಕ್ರೀಭವನ ಸೂಚ್ಯಾಂಕ ಅಥವಾ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ನಾವು ಹೇಳ್ಬೋದು. ಇಲ್ಲಿ ವಕ್ರೀಭವನದ ನಿಯಮ ಅಥವಾ ಲಾ ಆಫ್ ರಿಫ್ರಾಕ್ಷನ್ ಅನ್ನ ನೋಡೋಣ. ಇಲ್ಲಿ ಪತನ ಕಿರಣ ಮತ್ತೆ ಲಂಬಕ್ಕೆ ಏನು ಕೋನ ಇದೆಯೋ ಅದನ್ನ ನಾವು ಇನ್ಸಿಡೆಂಟ್ ಆಂಗಲ್ ಅಥವಾ ಥೀಟಾ ಐ ಅಂತ ಗುರುತಿಸ್ತೀವಿ. ಮತ್ತೆ ಈ ಒಂದು ಬೆಳಕಿನ ಕಿರಣ ಗಾಜಿನ ಮೂಲಕ ಹಾದು ಹೋದರೆ ಅದು ಲಂಬಕ್ಕೆ ಬಾಗುತ್ತದೆ ಅಂತ ನಾವು ನೋಡಿದೀವಿ. ಈ ಲಂಬಕ್ಕೆ ಬಾಗಿರುವಂತ ಕಿರಣ ಮತ್ತೆ ಲಂಬದ ಮಧ್ಯ ಏನ್ ಕೋನ ಇದೆಯೋ ಅದನ್ನ ನಾವು ವಕ್ರೀಭವನ ಕೋನ ಅಥವಾ ರಿಫ್ರಾಕ್ಟೆಡ್ ಆಂಗಲ್ ಅಂತ ಹೇಳ್ತೀವಿ. ಅದನ್ನ ನಾವು ಥೀಟಾ ಆರ್ ಅಂತ ನಾವಿಲ್ಲಿ ಗುರುತಿಸ್ತಾ ಇದೀವಿ. ಮತ್ತೆ ರೇರರ್ ಮೀಡಿಯಂ ಏನಿದೆ ಅದನ್ನ N1 ಅಂತ ಗುರುತಿಸ್ತಾ ಇದೀವಿ, ಮತ್ತೆ ಸಾಂದ್ರ ಮಾಧ್ಯಮ ಏನಿದೆ ಅದನ್ನ ನಾವು N2 ಅಂತ ಗುರುತಿಸ್ತಾ ಇದೀವಿ. ಸೊ ಈಗ ಈ ಒಂದು ಲಾ ಆಫ್ ರಿಫ್ರಾಕ್ಷನ್ ಏನಿದೆ ಅದನ್ನ ನಾವು ಇಲ್ಲಿ ನೋಡಿರೋ ಹಾಗೆ ಈ ಫಾರ್ಮುಲಾದಲ್ಲಿ ನಾವು ಬರಿಬಹುದು. N1 sin theta I is equal to N2 sin theta R. ಇದನ್ನ ನಾವು ಇನ್ನೊಂದು ರೀತಿ ಕೂಡ ನಾವು ಬರಿಬಹುದು. N1 divided by N2 is equal to sin theta R divided by sin theta I ಅಂತ ನಾವು ಕೂಡ ಇಲ್ಲಿ ಹೇಳ್ಬೋದು. ಇಲ್ಲಿ ಒಂದು ಸಿಮ್ಯುಲೇಷನ್ ಇದೆ, ಇದನ್ನ ನಾವು ನೋಡೋಣ. ಇಲ್ಲಿ ನಾವು ಫೆಡ್ ಸಿಮ್ಯುಲೇಷನ್ ಅಲ್ಲಿ ರಿಫ್ರಾಕ್ಷನ್ ಬಗ್ಗೆ ಒಂದು ಸಿಮ್ಯುಲೇಷನ್ ಇಲ್ಲಿದೆ. ಇಲ್ಲಿ ನಾವು ಈ ಇಂಟ್ರೋ ಅಂತ ಏನಿದೆಯೋ ಅದನ್ನ ಕ್ಲಿಕ್ ಮಾಡಿದ್ರೆ ನಮ್ಗೆ ಈ ತರ ಒಂದು ಪೇಜ್ ಸಿಗುತ್ತೆ. ಈ ಒಂದು ಪೇಜ್ ಅಲ್ಲಿ ನಾವು ಇಲ್ಲಿ ನೋಡ್ತಿರೋ ಹಾಗೆ ಇದು ಲೇಸರ್ ಲೈಟ್ ಆಗಿದೆ. ನಾನಿಲ್ಲಿ ಇದನ್ನ ಮೂವ್ ಮಾಡ್ತಾ ಇದ್ದೀನಿ. ಈ ಒಂದು ಲೇಸರ್ ಲೈಟ್ ಏನಿದೆ ಇದು ಆಫ್ ಆಗಿದೆ. ಇವಾಗ ಈ ಒಂದು ರೆಡ್ ಬಟನ್ ಏನಿದೆ ಅದನ್ನ ನಾವು ಕ್ಲಿಕ್ ಮಾಡಿದ್ರೆ ಲೇಸರ್ ಲೈಟ್ ಆನ್ ಆಗುತ್ತೆ. ಈ ಲೇಸರ್ ಲೈಟ್ ಏನಿದೆ ಅದು ನಾವು ಬೆಳಕಿನ ಒಂದು ಕಿರಣವಾಗಿ ನಾವು ಕನ್ಸಿಡರ್ ಮಾಡೋಣ. ಇಲ್ಲಿ ಮೇಲೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಏನಿದೆಯೋ ಅದನ್ನ ನಾವು ಮೆಟೀರಿಯಲ್ ಅಂತ ನೋಡ್ಬೋದು. ಮೆಟೀರಿಯಲ್ ಒಂದು ಏರ್ ಇದೆ, ಇಲ್ಲಿ ಮೆಟೀರಿಯಲ್ ಕೆಳಗಡೆ ವಾಟರ್ ಅಂತ ಇದೆ. ಇಲ್ಲಿ ಸೂಚ್ಯಾಂಕ ವಕ್ರೀಭವನದ ಸೂಚ್ಯಾಂಕ ಕೂಡ ಇದೆ. ಇಲ್ಲಿ ಏರ್ ಏನಿದೆ ಅದನ್ನ 1 ಅಂತ ಡೆಪಿಕ್ಟ್ ಮಾಡ್ತಿದ್ದಾರೆ, ಮತ್ತೆ ವಾಟರ್ ನ 1.33 ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನಾವು ನೋಡ್ತಾ ಇದೀವಿ, ಇಲ್ಲಿ ಇನ್ಸಿಡೆಂಟ್ ಲೈಟ್ ರೇ ಇದೆ, ಮತ್ತೆ ನೀರಿಗೆ ಹೋದಾಗ ರಿಫ್ರಾಕ್ಟೆಡ್ ಲೈಟ್ ರೇ ಇದೆ, ಮತ್ತೆ ಇಲ್ಲಿ ಒಂದು ಚಿಕ್ಕ ರಿಫ್ಲೆಕ್ಟೆಡ್ ಲೈಟ್ ರೇ ಕೂಡ ಇದೆ. ಸೊ ಈ ಒಂದು ಲೇಸರ್ ನ ನಾವು ಮೂವ್ ಮಾಡಿದಾಗೆಲ್ಲ ನಮ್ಗೆ ಈ ಒಂದು ರಿಫ್ರಾಕ್ಟೆಡ್ ಲೈಟ್ ರೇ ಮತ್ತೆ ರಿಫ್ಲೆಕ್ಟೆಡ್ ಲೈಟ್ ರೇಗೆ ಎಷ್ಟು ಕೋನ ಇದೆ ಅಂತ ನಾವು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ರಿಫ್ರಾಕ್ಟೆಡ್ ಇನ್ಸಿಡೆಂಟ್ ಆಂಗಲ್ ಜೊತೆಗೆ ರಿಫ್ರಾಕ್ಟೆಡ್ ಆಂಗಲ್ ಹೆಂಗೆ
ಡಿಫ್ರೆನ್ಶಿಯೇಟ್ ಆಗುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಮತ್ತೆ ಈ ಒಂದು ಮೆಟೀರಿಯಲ್ ಏನಿದೆ ಇದನ್ನ ಕೂಡ ನಾವು ಚೇಂಜ್ ಮಾಡಬಹುದು. ಇದು ಗ್ಲಾಸ್ ಮಾಡಬಹುದು. ಮತ್ತೆ ಇಲ್ಲಿ ನಾವು ಕಸ್ಟಮ್ ಅಂತ ಕೂಡ ಇಟ್ಟು ಇಲ್ಲಿ ನಾವು ಅದನ್ನ ಚೇಂಜ್ ಮಾಡಬಹುದು. ಸೊ ಇದನ್ನ ಚೇಂಜ್ ಮಾಡಿದ್ರೆ ಏನಾಗುತ್ತೆ, ಯಾವ ಮಾಧ್ಯಮದಿಂದ ಯಾವ ಮಾಧ್ಯಮಕ್ಕೆ ಹೋದರೆ ಏನಾಗುತ್ತದೆ ಅಂತ ನಾವು ಇಲ್ಲಿ ನೋಡ್ಬೋದು. ಈಗ ನಾನು ಮೇಲೆ ಇರೋ ಮಾಧ್ಯಮನ ಗ್ಲಾಸ್ ಇಟ್ಟು ಕೆಳಗಡೆಗೆ ಏರ್ ಇಟ್ಟರೆ ಏನಾಗುತ್ತೆ, ಈ ಒಂದು ಇನ್ಸಿಡೆಂಟ್ ಆಂಗಲ್ಗೆ ಹೊರಗೆ ಯಾವುದೂ ಒಂದು ರಿಫ್ರಾಕ್ಟೆಡ್ ಆಂಗಲ್ ಬರೋದಿಲ್ಲ. ಸೊ ಇದನ್ನ ನಾವು ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕೂಡ ಹೇಳ್ಬೋದು. ಸೊ ಇಲ್ಲಿ ಏನಾಗ್ತಿದೆ, ಇಲ್ಲಿ ಗ್ಲಾಸ್ ಲ್ಯಾಬ್ ಒಳಗಡೆನೆ ಈ ಒಂದು ಲೈಟ್ ರೇ ರಿಫ್ಲೆಕ್ಟ್ ಆಗ್ತಿದೆ, ಟೋಟಲ್ ಆಗಿ ರಿಫ್ಲೆಕ್ಟ್ ಆಗ್ತಿದೆ. ಮತ್ತೆ ಇಲ್ಲಿ ಚೇಂಜ್ ಮಾಡಿದಾಗ ಮಾತ್ರ ನಮ್ಗೆ ಈ ಒಂದು ರಿಫ್ರಾಕ್ಟೆಡ್ ಲೈಟ್ ರೇ ನಮ್ಗೆ ಕಾಣಿಸ್ತಾ ಇದೆ. ಇನ್ಸಿಡೆಂಟ್ ಆಂಗಲ್ ಏನಿದೆ ಅದು ಕಡಿಮೆ ಆಗಿದೆ, ಮತ್ತೆ ರಿಫ್ರಾಕ್ಟೆಡ್ ಆಂಗಲ್ ಏನಿದೆ ಅದು ತುಂಬಾ ದೊಡ್ಡದಾಗಿದೆ. ಸೊ ಹಾಗಾಗಿ ಏನಾಗ್ತಾ ಇದೆ, ನಮ್ಗೆ ಅದು ಇಂಟರ್ನಲಿ ರಿಫ್ಲೆಕ್ಟ್ ಆಗ್ತಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇಲ್ಲಿ ಒಂದು ಚಿತ್ರ ಕೊಟ್ಟಿದೀವಿ. ಈ ಒಂದು ಚಿತ್ರವನ್ನ ಗಮನಿಸಿ. ಈ ಚಿತ್ರವನ್ನು ಗಮನಿಸಿದ್ರೆ ಆ ಬೇಟೆಗಾರನು ಮೀನಿನ ಮೇಲೆ ಗುರಿ ಇಟ್ಟು ಅದನ್ನ ಹಿಡಿಯಕ್ ಪ್ರಯತ್ನ ಮಾಡ್ತಿದ್ದಾನೆ. ಈಗ ಇಲ್ಲಿ ಒಂದು ಪ್ರಶ್ನೆ ಇದೆ, ಚಾಟ್ ಬಾಕ್ಸ್ ಪ್ರಶ್ನೆ ಇದೆ. ಬೇಟೆಗಾರನು ಮೀನಿಗೆ ನೇರ ಅಥವಾ ಲಂಬವಾಗಿ ಗುರಿ ಇಟ್ಟು ಮೀನನ್ನು ಹಿಡಿಯುತ್ತಿದ್ದಾನೆ, ಏಕೆ ಅಂತ. ಲಂಬವಾಗಿ ಗುರಿ ಇಟ್ರೆ ಏನಾಗುತ್ತೆ, ಆ ಒಂದು ವಕ್ರೀಭವನದಿಂದ ಉಂಟಾಗುವ ಪ್ರತಿಬಿಂಬವನ್ನು ತಪ್ಪಿಸ್ಬೋದು. ಹೇಗಂದ್ರೆ ಲಂಬವಾಗಿ ಯಾವುದೇ ಒಂದು ಕಿರಣ ಹೋದರೂ ಕೂಡ ಯಾವುದೇ ಒಂದು ವಕ್ರೀಭವನದಿಲ್ಲದೆ ಅದು ನಾವು ಆ ಒಂದು ವಸ್ತುವನ್ನು ನಾವು ನೋಡಬಹುದು. ಸೊ ಹಾಗಾಗಿ ಯಾವುದೇ ಒಂದು ವಸ್ತುವು ನಾವು ನೇರವಾಗಿ ನೋಡ್ಬೇಕಂದ್ರೆ ಅದನ್ನ ನಾವು ಲಂಬವಾಗಿ ಅಥವಾ ನೇರವಾಗಿ ನೋಡಬಹುದು. ಮುಂದೆ ಮಸೂರವನ್ನು ನಾವು ನೋಡೋಣ. ಮಸೂರದಲ್ಲಿ ಏನಾಗುತ್ತೆ, ಮಸೂರದಲ್ಲಿ ಪ್ರತಿಬಿಂಬ ಹೇಗಾಗುತ್ತೆ ಅಂತ ನೋಡೋಣ. ಸೊ ಇಲ್ಲಿ ಎರಡು ವಿಧದ ಮಸೂರಗಳಿವೆ. ಒಂದು ಪೀನ ಮಸೂರ, ಹಾಗಾದ್ರೆ ಕೇಂದ್ರೀಕರಿಸುವ ಮಸೂರ. ಇಲ್ಲಿ ಏನಾಗ್ತಿದೆ, ಇಲ್ಲೂ ಕೂಡ ವಕ್ರೀಭವನ ನಡೀತಾ ಇದೆ. ಸೊ ಒಂದೊಂದೇ ಪಾರ್ಟ್ ಅಲ್ಲಿ ಯಾವ್ಯಾವ ರೀತಿಯಲ್ಲಿ ವಕ್ರೀಭವನ ನಡೀತಾ ಇದೆ ಅಂತ ಇಲ್ಲಿ ನೋಡ್ತಿದ್ದೀರಿ. ಎಲ್ಲಾ ವಕ್ರೀಭವನ ಬಂದು ಒಂದೇ ಸಂಗಮ ಕೇಂದ್ರದಲ್ಲಿ ಬಂದು ಅದು ಹಾದು ಹೋಗ್ತಾ ಇದೆ. ಸೊ ಆ ಒಂದು ಬಿಂದುವನ್ನ ನಾವು ಸಂಗಮ ಬಿಂದು ಅಂತ ಹೇಳ್ತೀವಿ. ಅದು ಆ ಒಂದು ಮಸೂರದ ಫೋಕಲ್ ಪಾಯಿಂಟ್. ಸೊ ಇಲ್ಲಿ ಇನ್ನೊಂದು ದರ್ಪಣ ಇದೆ, ಮಸೂರ ಇದೆ, ನಿಮ್ನ ಮಸೂರ ಅಥವಾ ವಿಕೇಂದ್ರೀಕರಿಸುವ ಮಸೂರ. ಸೊ ಇಲ್ಲಿ ಏನಾಗ್ತಿದೆ, ಇಲ್ಲಿ ಬೆಳಕು ನಾರ್ಮಲ್ ಗಿಂತ ಹೊರಗಡೆ ಹೋಗ್ತಾ ಇದೆ ಅಥವಾ ನಾರ್ಮಲ್ ಅಥವಾ ಲಂಬದಿಂದ ದೂರಕ್ಕೆ ಬಾಗ್ತಾ ಇದೆ. ಸೊ ಈ ಒಂದು ಬೆಳಕಿನ ಕಿರಣದಿಂದ ನಾವು ಹಿಂದಿರುಗಿ ಒಂದು ಎಕ್ಸ್ಟ್ರಾಪುಲೇಟ್ ಮಾಡಿದ್ರೆ ನಮ್ದು ಸಂಗಮ ಕೇಂದ್ರವನ್ನ ನೋಡ್ಬೋದು. ಅದನ್ನೇ ನಾವು ಒಂದು ಮಸೂರದ ಸಂಗಮ ಬಿಂದು ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ಸಮೀಕ್ಷಾ ಪ್ರಶ್ನೆ ಇದೆ. ಯಾವ ರೀತಿಯ ಮಸೂರವು ವಾಟ್ ಟೈಪ್ ಆಫ್ ಲೆನ್ಸ್ ಕನ್ವರ್ಜಸ್ ಲೈಟ್ ರೇಸ್ ಟು ಅ ಸಿಂಗಲ್ ಪಾಯಿಂಟ್, ಅಥವಾ ಯಾವ ರೀತಿಯ ಮಸೂರವು ಬೆಳಕಿನ ಕಿರಣಗಳನ್ನು ಒಂದೇ ಬಿಂದುವಿಗೆ ಕೇಂದ್ರೀಕರಿಸಿ ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬವನ್ನು ರೂಪಿಸುತ್ತದೆ ಅಂತ. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದೀವಿ: ಪೀನ ಮಸೂರ, ನಿಮ್ನ ಮಸೂರ, ಸಮತಲ ಪೀನ ಮಸೂರ ಮತ್ತೆ ದ್ವಿಪೀನ ಮಸೂರ. ಓಕೆ, ನಾವು ಇಲ್ಲಿ ಈ ಒಂದು ಪ್ರಶ್ನೆ ಉತ್ತರ ನೋಡೋಣ. ಉತ್ತರ ಬಂದು ಎ ಕರೆಕ್ಟ್, ಪೀನ ಮಸೂರವಾಗಿದೆ. ಕಾನ್ವೆಕ್ಸ್ ಲೆನ್ಸ್ ಏನಿದೆ ಅದು ಬೆಳಕಿನ ಕಿರಣಗಳನ್ನು ಒಂದೇ ಬಿಂದುವಿಗೆ ಕೇಂದ್ರೀಕರಿಸುತ್ತದೆ. ಇಲ್ಲಿ ಈ ಪೀನ ಮಸೂರದ ಅಂಶಗಳನ್ನ ನೋಡೋಣ. ದರ್ಪಣದ ಹಾಗೇನೆ ಈ ಒಂದು ಮಸೂರಕ್ಕೆ ಧ್ರುವ ಇದೆ, ಮತ್ತೆ ಸಂಗಮ ಬಿಂದು ಇದೆ, ಮತ್ತೆ ವಕ್ರತೆಯ ಕೇಂದ್ರ ಇದೆ. ಸೊ ಇಲ್ಲಿ ಪ್ರತಿಫಲನದ ನಿಯಮಗಳು ಕೂಡ ಹಾಗೆ ದರ್ಪಣದ ಹಾಗೇನೆ ಇದೆ. ಇಲ್ಲಿ ಒಂದು ಉದಾಹರಣದ ರೂಪದಲ್ಲಿ ಈ ನಿಯಮವನ್ನು ನೋಡೋಣ, ಮತ್ತೆ ಒಂದು ಪ್ರತಿಬಿಂಬ ರಚನೆ ಕೂಡ ಇಲ್ಲಿ ನಾವು ನೋಡೋಣ. ಸೊ ಯಾವುದೇ ಒಂದು ವಸ್ತುವನ್ನು ನಾವು ವಕ್ರತೆಯ ಕೇಂದ್ರದ ಹಿಂದೆ ಇಟ್ಟರೆ ಅಲ್ಲಿಂದ 3 ಕಿರಣಗಳನ್ನು ನಾವು ನೋಡೋಣ. ಈ ಒಂದು 3 ಕಿರಣಗಳು, ಒಂದು ಕಿರಣ ಬಂದು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೋಗಿ ಸಂಗಮ ಬಿಂದುವಿಂದ ಹಾದು ಹೋಗುತ್ತದೆ. ಮತ್ತೆ ಒಂದು ಕಿರಣ ಬಂದು ಧ್ರುವದ ಮೂಲಕ ಹಾದು ಹೋಗುತ್ತದೆ, ಮತ್ತೆ ಯಾವುದೇ ಒಂದು ವಕ್ರೀಭವನವಿಲ್ಲದೆ ಹಾದು ಹೋಗುತ್ತದೆ. ಮತ್ತೆ ಇನ್ನೊಂದು ಕಿರಣ
ಸಂಗಮ ಬಿಂದುವಿನಿಂದ ಹಾದು ಹೋಗಿ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೋಗುತ್ತದೆ. ಈ ಒಂದು 3 ಕಿರಣಗಳು ಎಲ್ಲಿ ಸಂಗಮಿಸ್ತದೋ ಅಲ್ಲಿ ನಾವು ಒಂದು ಪ್ರತಿಬಿಂಬವನ್ನು ನಾವು ನೋಡಬಹುದು. ಇಲ್ಲಿ ಪ್ರತಿಫಲನ ಮತ್ತು ವಕ್ರೀಭವನದ ಅನ್ವಯಗಳು ಅಥವಾ ಅಪ್ಲಿಕೇಶನ್ಸ್ ಆಫ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಅನ್ನ ನೋಡೋಣ. ಇಲ್ಲಿ 3 ಚಿತ್ರವನ್ನು ನಾವು ನೀಡಿದ್ದೀವಿ. ಮೊದಲನೇ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ ಮತ್ತೆ ಈ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಮತ್ತೆ ರೋಡ್ ಸೈಡ್ ಅಲ್ಲಿ ಯಾವುದೇ ಒಂದು ವರ್ಕ್ ನಡೆದಿದ್ರೋ ಅಲ್ಲಿ ಮತ್ತೆ ಪೊಲೀಸ್ ಅವರು ಇವರೆಲ್ಲ ಹಾಕೋ ಒಂದು ಬಟ್ಟೆಯನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಈ ಒಂದು ಬಟ್ಟೆದ ಏನ್ ಪ್ರಾಮುಖ್ಯತೆ ಅಂದ್ರೆ ಆ ಗ್ರೇ ಕಲರ್ ಪಟ್ಟಿ ಏನ್ ನೋಡ್ತಿದ್ದೀರೋ ಆ ಒಂದು ಪಟ್ಟಿ ಏನಿದೆ ಅದು ಹೈಲಿ ರಿಫ್ಲೆಕ್ಟಿವ್ ಆಗಿರೋ ಒಂದು ಮೆಟೀರಿಯಲ್ ಆಗಿದೆ. ಏನಂದ್ರೆ ಒಂದು ಚಿಕ್ಕ ಬೆಳಕು ಕೂಡ ಆ ಒಂದು ಮೆಟೀರಿಯಲ್ ಅನ್ನ ನಮ್ಗೆ ಗ್ಲೋ ಆಗ್ತಿದ್ದಂಗೆ ನಮ್ಗೆ ಕಾಣಿಸುತ್ತೆ. ಸೊ ಹಾಗಾಗಿ ಇದು ಹೈಲಿ ರಿಫ್ಲೆಕ್ಟಿವ್ ಆಗಿರೋ ಮೆಟೀರಿಯಲ್ ಆಗಿ ಇದನ್ನ ನಾವು ರಾತ್ರಿ ಹೊತ್ತು ಮತ್ತೆ ಬೇಗ ಕಾಣಿಸ್ಲಿ ಅಂತ ನಾವು ಇದನ್ನ ಉಪಯೋಗಿಸ್ತೀವಿ. ಮತ್ತೆ ಇಲ್ಲಿ 2ನೇ ಚಿತ್ರದಲ್ಲಿ ಒಂದು ಗೋಲಿಯ ದರ್ಪಣವನ್ನ ನಾವು ಈ ಒಂದು ಕರ್ವೇಚರ್ ಅಥವಾ ಹೇರ್ ಪಿನ್ ಅಲ್ಲಿ ಮತ್ತೆ ರೈಟ್ ಆಂಗಲ್ ಟರ್ನ್ ಮಾಡೋ ರೋಡ್ಸ್ ಅಲ್ಲಿ ನಾವು ಈ ಒಂದು ದರ್ಪಣವನ್ನ ನಾವು ನೋಡ್ಬೋದು. ಯಾಕಂದ್ರೆ ನಮ್ಗೆ ವೈಡ್ ಆಂಗಲ್ ಅಲ್ಲಿ ನಮ್ಗೆ ಆ ಒಂದು ಏರಿಯಾ ಏನಿದೆ ಅದನ್ನ ನಾವು ನೋಡ್ಬೋದು. ಹಾಗಾಗಿ ಈ ಒಂದು ದರ್ಪಣವನ್ನ ನಾವು ಉಪಯೋಗಿಸ್ತೀವಿ. ಮತ್ತೆ ಈ ಒಂದು ಟ್ರಯಾಂಗಲ್ ಏನಿದೆ ಅದು ನೀವು ದೊಡ್ಡದಾದ ಲಾರಿ ಮತ್ತೆ ಬಸ್ ಅಲ್ಲಿ ಎಲ್ಲ ಕೂಡ ನೋಡ್ಬೋದು. ಇದನ್ನ ನಾವು ಹಜಾರ್ಡ್ ಇಂಡಿಕೇಟರ್ ಅಂತ ಕೂಡ ಹೇಳ್ತೀವಿ. ಇದು ಹೈಲಿ ರಿಫ್ಲೆಕ್ಟಿವ್ ಆಗಿರೋ ಒಂದು ಮೆಟೀರಿಯಲ್ ಆಗಿದೆ. ಸೊ ಹಾಗಾಗಿ ಯಾವುದೇ ಒಂದು ಚಿಕ್ಕ ಬೆಳಕು ಕೂಡ ಇದರಲ್ಲಿ ಪ್ರತಿಫಲಿಸಿ ನಮ್ಗೆ ಬೇಗನೆ ಕಾಣಿಸುತ್ತೆ. ಈ ಒಂದು ಮೆಟೀರಿಯಲ್ ಏನಿದೆ ಅದನ್ನ ಕಾಣಿಸ್ಬೋದು. ಮತ್ತೆ ವಕ್ರೀಭವನಕ್ಕೆ ನಮ್ಗೆ ಅನ್ವಯ ಏನಿದೆ ಅದನ್ನ ನಾವು ಮಿರಾಜ್ ರೂಪದಲ್ಲಿ ನೋಡ್ಬೋದು. ಮತ್ತೆ ನಮ್ಮ ಸ್ಪೆಕ್ಸ್ ಏನಿದೆಯೋ ಅದಲ್ಲಿ ಕೂಡ ನಾವು ಆ ಒಂದು ವಕ್ರೀಭವನವನ್ನ ನಾವು ನೋಡ್ಬೋದು. ಮುಂದೆ ಏನಿದೆ, ಮುಂದೆ ನಾವು ಕಾಂತದ ಬಗ್ಗೆ ನಾವು ನೋಡೋಣ. 6ನೇ ತರಗತಿಗೆ ಸಂಬಂಧಪಟ್ಟಂತ ಅಧ್ಯಾಯದ ಬಗ್ಗೆ ನೋಡ್ತಾ ಹೋಗೋಣ. ಕಾಂತಗಳೊಂದಿಗೆ ಆಟ. ಮೊದಲಿಗೆ ಈ ಕಾಂತದ ಆವಿಷ್ಕಾರ ಅಥವಾ ಡಿಸ್ಕವರಿ ಹೇಗಾಯ್ತು ಅಂತ ನೋಡ್ತಾ ಹೋದ್ರೆ, ಪುರಾತನ ಗ್ರೀಸ್ನಲ್ಲಿ ಮ್ಯಾಗ್ನಸ್ ಎಂಬ ಒಬ್ಬ ಕುರಿಗಾಯಿ ಇರ್ತಾನೆ. ಅವನು ತನ್ನ ಕುರಿ ಮತ್ತು ಆಡುಗಳ ಗುಂಪನ್ನ ಜನರಲಿ ಪರ್ವತಗಳ ಕಡೆಗೆ ಮೇಲು ಕರೆದುಕೊಂಡು ಹೋಗ್ತಿರ್ತಾನೆ. ಆ ಗುಂಪನ್ನ ನಿಯಂತ್ರಿಸ್ಬೇಕಲ್ವಾ, ಅದಕ್ಕಾಗಿ ಅವನು ಒಂದು ಕೋಲನ್ನು ಕೂಡ ಹೊಯ್ತಿರ್ತಾನೆ. ಒಂದಿನ ಹೇಗತ್ತೆ, ಇದೇ ರೀತಿಯಾಗಿ ಅವನು ಅವುಗಳನ್ನ ಮೇಲೆ ಕರ್ಕೊಂಡು ಹೋದಾಗ ಆ ಕೋಲಿನ ಒಂದು ತುದಿಗೆ ನಾವು ಗಮನಿಸ್ಬೋದು, ಇಲ್ಲಿ ಒಂದು ಸಣ್ಣ ಕಬ್ಬಿಣದ ತುಂಡು ಇರುತ್ತಂತೆ. ಹಾಗಾಗಿ ಒಂದು ದಿನ ಒಂದು ಬಂಡೆ ಕಲ್ಲಿಗೆ ಅಥವಾ ಒಂದು ಶಿಲೆಗೆ ಆ ಕೋಲು ಅಂಟಿಕೊಂಡಿರುತ್ತೆ. ಅದನ್ನ ಅವನು ಬಿಡಿಸ್ಕೊಳ್ಳಕ್ಕೆ ತುಂಬಾನೇ ಕಷ್ಟಪಟ್ಟಿರ್ತಾನೆ. ಹಲವಾರು ಚರ್ಚೆಗಳ ನಂತರ, ಆಮೇಲೆ ಸಂಶೋಧನೆಗಳ ನಂತರ ಗೊತ್ತಾಗೋದೇನಂದ್ರೆ ಆ ಶಿಲೆಯು ಅಥವಾ ಬಂಡೆಕಲ್ಲು ಒಂದು ನೈಸರ್ಗಿಕ ಕಾಂತ ಅಂತ ಕಂಡುಹಿಡಿಯುತ್ತಾರೆ. ಅದೇ ರೀತಿಯಾಗಿ ಆ ಕುರಿಗಾಯಿನ ಹೆಸರಿನ ನೆನಪಿನಲ್ಲಿ ಆ ಶಿಲೆಗೆ ಮ್ಯಾಗ್ನೆಟೈಟ್ ಅಂತ ಕೂಡ ಹೆಸರು ಕೊಡ್ತಾರೆ. ಜೊತೆಗೆ ಅದು ಕಬ್ಬಿಣವನ್ನು ಆಕರ್ಷಿಸುವಂತ ಒಂದು ಪದಾರ್ಥವಾಗಿದ್ದು, ಅಲ್ಲಿಂದ ಕಬ್ಬಿಣವನ್ನು ಆಕರ್ಷಿಸುವ ಗುಣವುಳ್ಳ ಪದಾರ್ಥಗಳನ್ನ ಕಾಂತಗಳು ಅಥವಾ ಮ್ಯಾಗ್ನೆಟ್ಸ್ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಈಗ ಈ ರೀತಿಯಾಗಿ ನೈಸರ್ಗಿಕವಾಗಿ ಸಿಗುವ ಪದಾರ್ಥಗಳನ್ನು ಕಾಂತಗಳು ಅಂತ ಕರಿತಾ ಬರ್ತಾರೆ. ಆದ್ರೆ ನಂತರ ಗೊತ್ತಾಗೋದೇನಂದ್ರೆ ಕಬ್ಬಿಣದ ತುಂಡುಗಳಿಂದ ಕೂಡ ಕಾಂತಗಳನ್ನ ತಯಾರಿಸಬಹುದು, ಅದಕ್ಕೂ ಅನೇಕ ವಿಧಾನಗಳಿದೆ ಅಂತ ಕಂಡು ಬರುತ್ತೆ. ಇಂತಹ ತಯಾರಿತವಾದಂತಹ ಕಾಂತಗಳನ್ನು ನಾವು ಕೃತಕ ಕಾಂತಗಳು ಅಥವಾ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಅಂತ ಕರಿಬಹುದಾಗಿದೆ. ಇಂಥ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಇಂದಿನ ದಿನಗಳಲ್ಲಿ ಬೇರೆ ಬೇರೆ ಆಕಾರಗಳಲ್ಲಿ ಇದೆ. ಇಂಥ ನಾವು ಕೃತಕ ಕಾಂತಗಳು ಹೇಳ್ಬೋದು. ಯಾವೆಲ್ಲ ವಿವಿಧ ರೀತಿಯ ಕಾಂತಗಳು ನಾವು ನೋಡಬಹುದು ಅಂತ ನೋಡ್ತಾ ಬರೋಣ. ಈಗಾಗ್ಲೇ ಹೇಳ್ದಂಗೆ ಇದು ಆಕಾರದ ಆಧಾರಿತ ಮೇಲೆ ಇಲ್ಲಿ ಕೊಟ್ಟಿದ್ದು ನೋಡ್ಬೋದು ನಾವು ಒಂದು ಅಥವಾ ದಂಡ ಅಂತ. ಇದು ಒಂದು ಬಾರ್ ಆಕಾರದಲ್ಲಿ ಅಥವಾ ಒಂದು ಆಯತಾಕಾರದಲ್ಲಿ ಇರೋದನ್ನ ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ಯು ಆಕಾರದಲ್ಲಿ ಇರುವಂತ ಕಾರಣಕ್ಕಾಗಿ ಇದಕ್ಕೆ ಯು ಆಕಾರದ ಕಾಂತ ಅಥವಾ ಯು ಶೇಪ್ ಮ್ಯಾಗ್ನೆಟ್ ಅಂತ ಕರಿತೀವಿ. ಜೊತೆಗೆ ಸಿಲಿಂಡರ್ ಆಕಾರದಲ್ಲಿ ಇರುವಂತ ಈ ಕಾಂತವನ್ನು ಸಿಲಿಂಡರ್ ಆಕಾರದ ಕಾಂತ ಅಥವಾ ಸಿಲಿಂಡ್ರಿಕಲ್ ಮ್ಯಾಗ್ನೆಟ್ ಅಂತ ಕರಿಬಹುದಾಗಿದೆ. ಅದೇ ರೀತಿಯಾಗಿ ಕುದುರೆ ಲಾಲಾಕಾರ ಇರುತ್ತಲ್ಲ, ಆ
ಆಕಾರದಲ್ಲಿ ಇರುವಂತ ಈ ಕಾಂತವನ್ನ ನಾವು ಕುದುರೆ ಲಾಳಾಕಾರದ ಕಾಂತ ಅಥವಾ ಹಾರ್ಸ್ ಶೂ ಮ್ಯಾಗ್ನೆಟ್ ಅಂತ ಕರಿಬಹುದಾಗಿದೆ. ಜೊತೆಗೆ ಸೂಜಿಯ ಆಕಾರದಲ್ಲಿರುವಂತ ಕಾಂತವನ್ನ ನಾವು ಸೂಜಿ ಕಾಂತ ಅಥವಾ ನೀಡಲ್ ಮ್ಯಾಗ್ನೆಟ್, ಇದೇ ರೀತಿಯಾಗಿ ಉಂಗುರ ಆಕಾರದಲ್ಲಿ ಕೂಡ ಕಾಂತಗಳು ಬರುತ್ತೆ, ಅದನ್ನ ನಾವು ಉಂಗುರ ಆಕಾರದ ಕಾಂತ ಅಥವಾ ನೀಡಲ್ ರಿಂಗ್ ಮ್ಯಾಗ್ನೆಟ್ಸ್ ಅಂತ ಕೂಡ ಕರಿಬಹುದಾಗಿದೆ. ಶಿಕ್ಷಕರೇ, ಇಲ್ಲೊಂದು ಚಿಕ್ಕ ಚಾಟ್ ಬಾಕ್ಸ್ ಪ್ರಶ್ನೆ ಇದೆ ನಿಮಗೆಲ್ಲ. ಸೊ ಇದಕ್ಕೆ ಉತ್ತರವನ್ನ ನಾವು ಚಾಟ್ ಬಾಕ್ಸ್ ಅಲ್ಲೇ ನೀಡೋಣ. ಪ್ರಶ್ನೆ ಈ ರೀತಿ ಇದೆ: ಕಾಂತದ ಕಡೆಗೆ ಆಕರ್ಷಿಸಲ್ಪಡುವ ವಸ್ತುಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. The materials which are attracted towards a magnet are called. ಇದಕ್ಕೆ ಉತ್ತರವನ್ನ ನಾವು ಚಾಟ್ ಬಾಕ್ಸ್ ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಅಲ್ಲೇ ಕೊಡಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ. ಹೌದು, ಇದು ಸರಿಯಾದ ಉತ್ತರ. ಸೊ ಇಂತಹ ಪದಾರ್ಥಗಳನ್ನ ನಾವು ಅಥವಾ ವಸ್ತುಗಳನ್ನ ನಾವು ಕಾಂತೀಯ ಪದಾರ್ಥಗಳು ಅಥವಾ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂತ ಕರಿಬಹುದಾಗಿದೆ. ಸೊ ಹಂಗಂದ್ರೆ ಕಾಂತೀಯ ಪದಾರ್ಥಗಳು ಅಂದ್ರೆ ಏನು? ಕಾಂತದಿಂದ ಆಕರ್ಷಿಸಲ್ಪಡುವ ವಸ್ತುಗಳು ಅಂತ ಹೇಳಬಹುದಾಗಿದೆ. ಇದಕ್ಕೆ ಕೆಲವೊಂದು ಉದಾಹರಣೆಗಳನ್ನ ನಾವಿಲ್ಲಿ ನೋಡಬಹುದಾಗಿದೆ. ಸೊ ಪೇಪರ್ ಕ್ಲಿಪ್ಸ್ ಆಗಿರ್ಬೋದು, ಅಥವಾ ಕಬ್ಬಿಣದ ರಜಗಳು ಅಥವಾ ಐರನ್ ಫಿಲ್ಲಿಂಗ್ಸ್ ಆಗಿರ್ಬೋದು, ಬುಲೆಟಿನ್ ಪಿನ್ಗಳಾಗಿರ್ಬೋದು, ಅಥವಾ ಮೆಟಲ್ ಇಂದ ಮಾಡಿರೋ ಅಥವಾ ಲೋಹದಿಂದ ಮಾಡಿರುವಂತ ಸ್ಕ್ರೂಗಳಾಗಿರ್ಬೋದು, ಮೊಳೆಗಳಾಗಿರ್ಬೋದು. ಆದ್ರೆ ಇಲ್ಲಿ ನಾವು ಒಂದು ಗಮನಿಸಬಹುದು, ಈ ಎಲ್ಲಾ ಕಾಂತೀಯ ಪದಾರ್ಥಗಳು ನಾವ್ ಏನ್ ಉದಾಹರಣೆಗಳನ್ನ ತಗೊಂಡಿದೀವಿ ಇವೆಲ್ಲ ಕೂಡ ಲೋಹದ ವಸ್ತುಗಳು ಅಂತ. ಆದರೆ ಎಲ್ಲಾ ಲೋಹದ ವಸ್ತುಗಳು ಕೂಡ ಕಾಂತೀಯ ಪದಾರ್ಥಗಳು ಅಲ್ಲ. ಹಾಗಾದ್ರೆ ಅಕಾಂತೀಯ ಪದಾರ್ಥಗಳು ಅಂದ್ರೆ ಆಬ್ವಿಯಸ್ಲಿ ಕಾಂತದಿಂದ ಆಕರ್ಷಿಸಲು ಪಡಲಾಗದಂತಹ ವಸ್ತುಗಳನ್ನ ನಾವು ಅಕಾಂತೀಯ ವಸ್ತುಗಳು ಅಥವಾ ಪದಾರ್ಥಗಳು ಅಂತ ಕರಿಬಹುದಾಗಿದೆ. ಅದಕ್ಕೆ ಕೆಲವೊಂದು ಉದಾಹರಣೆಗಳಲ್ಲಿ ಇಲ್ಲಿ ನಾವು ನೋಡಬಹುದು. ಕಾಗದದ ಚೂರುಗಳಿರ್ಬೋದು, ಪೇಪರ್ ಸ್ಟ್ರಿಪ್ಸ್, ಅಥವಾ ಮರಳು ಸ್ಯಾಂಡ್ ಆಗಿರ್ಬೋದು, ರಬ್ಬರ್ ಬ್ಯಾಂಡ್ಗಳಾಗಿರ್ಬೋದು, ಪ್ಲಾಸ್ಟಿಕ್ ಪೆನ್ ಕ್ಯಾಪ್ಗಳಾಗಿರ್ಬೋದು. ಅಂದ್ರೆ ಜನರಲಿ ಪ್ಲಾಸ್ಟಿಕ್, ರಬ್ಬರು ಈ ತರ ಹೇಳ್ತಾ ಹೋಗ್ಬೋದು. ಇವುಗಳನ್ನ ನಾವು ಅಕಾಂತೀಯ ಪದಾರ್ಥಗಳಿಗೆ ಉದಾಹರಣೆಗಳಾಗಿ ತಗೋಬಹುದು. ಇದಕ್ಕೊಂದು ಚಿಕ್ಕ ಚಟುವಟಿಕೆ ಕೂಡ ನಾವು ಇಲ್ಲಿ ನೋಡ್ತಾ ಇದೀವಿ ವಿಡಿಯೋ ರೂಪದಲ್ಲಿ. ಸೊ ಇಲ್ಲಿ ನಾವು ತಗೊಂಡು ಎಲ್ಲಾ ಪದಾರ್ಥ ಈ ಪದಾರ್ಥಗಳ ನಡುವೆ ಒಂದು ಕಾಂತವನ್ನ ತಂದು ಇರಿಸಬೇಕಾಗತ್ತೆ. ಈ ರೀತಿಯಾಗಿ ನಾವು ಕಾಂತವನ್ನು ಇಲ್ಲಿ ತಂದು ಇರಿಸಿದ ನಂತರ ನಿಮ್ಗೆ ಈಗಾಗ್ಲೇ ಗೊತ್ತಾಗಿದೆ ಕಾಂತೀಯ ವಸ್ತುಗಳು ಕಾಂತದ ಕಡೆಗೆ ಆಕರ್ಷಿಸಪಡಬೇಕು ಅಂತ. ಹಾಗಾಗಿ ಈ ಲೋಹದ ಆಕರ್ಷಿಸಗೊಂಡವು. ಈಗ ಕಾಂತೀಯ ವಸ್ತುಗಳೇ ಯಾಕೆ ಆಕರ್ಷಣೆಗೊಳಗಾಗಲು ಹೋಗುತ್ತೆ ಅಥವಾ ಅದ್ರ ಕಾರಣ ಏನು? ವೈ ಆರ್ ದ ಮ್ಯಾಗ್ನೆಟಿಕ್ ಆಬ್ಜೆಕ್ಟ್ಸ್ ಗೆಟಿಂಗ್ ಅಟ್ರಾಕ್ಟೆಡ್ ಟು ಮ್ಯಾಗ್ನೆಟ್ಸ್ ಅಂತ ಬಂದಾಗ ಇಲ್ಲಿ ಏನಾಗತ್ತೆ, ನಾವ್ ಯಾವ್ದೇ ಒಂದು ಕಾಂತೀಯ ವಸ್ತುವನ್ನ ತಗೊಂಡ್ರೆ, ಈಗ ನಾನು ಒಂದು ಎಕ್ಸಾಂಪಲ್ ಆಗಿ ಇಲ್ಲಿ ತಗೊಂಡ್ರೆ, ಈಗ ಆ ಕಬ್ಬಿಣದ ವಸ್ತುವನ್ನ ನಾನೇನಾದರೂ ಈ ಕಾಂತದ ಸುತ್ತಮುತ್ತ ತಂದಾಗ ಕಾಂತದ ಸುತ್ತಮುತ್ತ ನಮ್ಗೆ ಕಾಂತೀಯ ಕ್ಷೇತ್ರವಿರೋದಂತೂ ಗೊತ್ತಾಗತ್ತೆ. ಸೊ ನಾನು ಆ ವಸ್ತುವನ್ನ ಈ ಕಾಂತೀಯ ಕ್ಷೇತ್ರಕ್ಕೆ ಹೊಡೆದಿದ್ದೀನಿ ಅಂತ ಅರ್ಥ. ಮತ್ತೆ ಆ ವಸ್ತುವಿನಲ್ಲಿ ಇರುವಂತ ಎಲ್ಲಾ ಪರಮಾಣುಗಳು ಅಂದ್ರೆ ತಮ್ಮ ಎಲೆಕ್ಟ್ರಾನ್ಗಳನ್ನ ಏನ್ ಮಾಡುತ್ತೆ, ಅದು ಕಾಂತ ಕ್ಷೇತ್ರದ ಅರಿವಿನೊಂದಿಗೆ ಜೋಡಿಸ್ಕೊಳ್ಳಕ್ಕೆ ಈ ರೀತಿ ತಯಾರಿ ಮಾಡ್ಕೊಂಡು ಪ್ರಾರಂಭಿಸ್ಕೊಳ್ಳುತ್ತೆ. ಯಾವಾಗ ಅದೇ ರೀತಿಯಾಗಿ ಅವೆಲ್ಲ ಜೋಡಣೆಗೊಳ್ಳುತ್ತೆ, ಆಗ ಆ ಕಬ್ಬಿಣದ ವಸ್ತುವು ಸಹ ಒಂದು ಕಾಂತೀಯ ವಸ್ತುವಾಗಿ ಮಾರ್ಪಾಟಾಗಿ ಅದು ಕಾಂತಕ್ಕೆ ಆಕರ್ಷಣೆಗೊಳಗಾಗಲು ಒಂದು ಕಾರಣ ಅಂತ ನಾವು ನೋಡಬಹುದಾಗಿದೆ. ಈಗ ಕಾಂತಗಳ ಕೆಲವೊಂದು ಗುಣಲಕ್ಷಣಗಳನ್ನ ನೋಡ್ತಾ ಹೋಗೋಣ, ಅಂದ್ರೆ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟ್ಸ್ ಅಂತ. ಇದಕ್ಕೂ ಮೊದಲಿಗೆ ನಮ್ಗೆ ಪೋಲ್ಸ್ ಅಂದ್ರೆ ಕಾಂತಗಳಿಗೆ ಎರಡು ಧ್ರುವಗಳಿರುತ್ತೆ ಅನ್ನೋದು ನಮ್ಗೆ ಈಗಾಗ್ಲೇ ಗೊತ್ತಿದೆ. ಅವು ಯಾವುದು ಅಂತ ನೋಡ್ತಾ ಹೋದ್ರೆ, ಉತ್ತರ ದಿಕ್ಕಿನ ನೇರದಲ್ಲಿರುವಂತ ಕಾಂತದ ತುದಿಯನ್ನ ನಾವು ಜನರಲಿ ಉತ್ತರ ಮುಖಿ ಅಥವಾ ಉತ್ತರ ಧ್ರುವ ಅಂತ ಕರಿತೀವಿ. ದಕ್ಷಿಣ ದಿಕ್ಕಿನ ನೇರದಲ್ಲಿರುವಂತ ಇನ್ನೊಂದು ತುದಿಯನ್ನ ನಾವು ದಕ್ಷಿಣ ಮುಖಿ ಅಥವಾ ದಕ್ಷಿಣ ಧ್ರುವ ಅಂತ ಕರಿಬಹುದಾಗಿದೆ. ಆಕಾರ ಯಾವ್ದಾದ್ರೂ ಆಗಿರಬಹುದು, ಎಲ್ಲಾ ಕಾಂತಗಳಿಗೂ ಕೂಡ ಈ ಎರಡು ಧ್ರುವಗಳ ಕೂಡ ಹೊಂದಿರುತ್ತೆ ಅನ್ನೋದು ನಾವು ತಿಳಿದಿರ್ಬೇಕಾಗತ್ತೆ. ಸಾಮಾನ್ಯವಾಗಿ ಕಾಂತಗಳ ಮೇಲೆ ಜನರಲಿ ಈ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನ ಗುರುತಿಸಲು ಕೂಡ ಆಗತ್ತೆ. ಇಲ್ಲಿ ತಗೊಂಡಿರುವಂತ ಪಿಕ್ಚರ್ ಅಲ್ಲೂ ಕೂಡ ನಾವು ನೋಡಬಹುದು, ಈಗಾಗ್ಲೇ ಅಲ್ಲಿ ಅವುಗಳ ಧ್ರುವಗಳನ್ನ ಗುರುತಿಸಲ್ಪಟ್ಟಿದೆ. ಇಲ್ಲಿ ಮೊದಲನೇ ಗುಣಲಕ್ಷಣ ಏನಂದ್ರೆ, ಈಗ ನಾವ್ ಇಲ್ಲಿ ಮೊದಲು ನೋಡ್ಬೋದು ಅಟ್ರಾಕ್ಟ್ ಅನ್ನೋ ಫಿಗರ್ ಅಲ್ಲಿ
ಇಲ್ಲಿ ಸೌತ್ ಮತ್ತೆ ನಾರ್ತ್ ಅಂದ್ರೆ ದಕ್ಷಿಣ ಮತ್ತು ಉತ್ತರ ಅನ್ನೋದು ಇವೆರಡೂ ಕೂಡ ವಿಜಾತೀಯ ಧ್ರುವಗಳು. ಈ ವಿಜಾತೀಯ ಧ್ರುವಗಳನ್ನ ನಾವು ಹತ್ರ ತಂದಾಗ ಅವು ಪರಸ್ಪರ ಆಕರ್ಷಿಸಿಕೊಳ್ಳುತ್ತವೆ ಅನ್ನೋದು ಒಂದು. ಅಂದ್ರೆ ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್, ಆಕರ್ಷಿಸುತ್ತವೆ. ವಿಜಾತೀಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ. ಅದೇ ರೀತಿಯಲ್ಲಿ ಎರಡನೇ ಇಮೇಜ್ ಅಲ್ಲಿ ನಾವು ನೋಡಬಹುದಾಗಿದೆ ಸಜಾತೀಯ ಧ್ರುವಗಳು. ಎರಡೂ ಕೂಡ ನಾವು ಉತ್ತರ ಧ್ರುವಗಳನ್ನ ಹತ್ತಿರಕ್ಕೆ ತಂದಿದ್ದೀವಿ. ಇದೆರಡೂ ಕೂಡ ವಿಕರ್ಷಿಸುತ್ತವೆ ಅನ್ನೋದು ಇನ್ನೊಂದು ಗುಣಲಕ್ಷಣ. ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ವಿತ್ ಈಚ್ ಅದರ್, ಲೈಕ್ ಪೋಲ್ಸ್ ರಿಪಲ್ ವಿತ್ ಈಚ್ ಅದರ್. ಇದಕ್ಕೆ ನಾವು ಒಂದು ಚಿಕ್ಕದಾದ ಚಟುವಟಿಕೆಯನ್ನು ಇಲ್ಲಿ ಮಾಡಿದೀವಿ. ಅದರ ವಿಡಿಯೋ ಕೂಡ ಇಲ್ಲಿ ನೋಡಬಹುದಾಗಿದೆ. ಸೊ ಇಲ್ಲಿ ನಾನು 5 ರಿಂಗ್ ಮ್ಯಾಗ್ನೆಟ್ ಗಳನ್ನ ಅಂದ್ರೆ ಉಂಗುರಾಕಾರದ ಇರುವಂತ ಕಾಂತಗಳನ್ನ ತೆಗೆದುಕೊಂಡಿದ್ದೀನಿ. ಇಲ್ಲೊಂದು ಪೇಪರ್ ಕಪ್ಪಿನ ಮೇಲೆ ಒಂದು ಪೆನ್ ಅನ್ನ ಈ ರೀತಿಯಾಗಿ ಇಟ್ಟಿದೀವಿ. ಸೊ ನಂತರ ಈಗ ಒಂದೊಂದೇ ಕಾಂತವನ್ನು ನಾನು ಆ ಪೆನ್ನಿಗೆ ಈ ರೀತಿ ಹಾಕ್ತೀನಿ. ಬಟ್ ಈಗ ಫಸ್ಟ್ ಟೈಮ್ ನಾನು ಹಾಕ್ಬೇಕಾದ್ರೆ ನೋಡ್ಬಹುದು ವಿಜಾತೀಯ ಧ್ರುವಗಳನ್ನ ಜೊತೆಗೆ ಹಾಕ್ತಾ ಇದ್ದೀನಿ. ಅವೆಲ್ಲ ಕೂಡ ಒಂದಕ್ಕೊಂದು ಆಕರ್ಷಣೆಗೊಳ್ಳುತ್ತಿವೆ. ಯಾಕೆಂದ್ರೆ ಅವುಗಳ ಧ್ರುವಗಳು ಈಗ ವಿಜಾತೀಯವಾಗಿ ಇರೋದು ಕಾರಣ. ಸೊ ಇದು ವಿಜಾತೀಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ ಅನ್ನೋದಕ್ಕೆ ಉದಾಹರಣೆ. ಈಗ ಅದೇ ರಿಂಗ್ ಮ್ಯಾಗ್ನೆಟ್ಸ್ ನಾನು ತಗೊಂಡು ಈಗ ಮೊದಲು ಒಂದು ರಿಂಗ್ ಮ್ಯಾಗ್ನೆಟ್ ಅಲ್ಲಿ ಹಾಕಿ ನಂತರ ಅದರ ಸಜಾತೀಯ ಧ್ರುವವನ್ನು ಅಂದ್ರೆ ಇವಾಗ ನಾನು ಏನಾದ್ರಲ್ಲಿ ನಾರ್ತ್ ಹಾಕಿದ್ರೆ ಅದರದ್ದು ನಾರ್ತ್, ಇನ್ನೊಂದು ಕಾಂತದ ನಾರ್ತ್ ಧ್ರುವವನ್ನ ಅದಕ್ಕೆ ಪರಸ್ಪರವಾಗಿ ಹಾಕಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಟ್ರೈ ಮಾಡಿದಾಗ ನೀವು ನೋಡ್ಬೋದು ಅದು ರಿಪಲ್ ಆಗಿದೆ, ಅಂದ್ರೆ ವಿಕರ್ಷಣೆಗೊಂಡಿದೆ. ಸೊ ಈ ರೀತಿಯಾಗಿ ಎಲ್ಲವನ್ನು ಕೂಡ ನಾವು ನೋಡ್ಬೋದು. ಈಗ ನಮ್ ಮತ್ತೆ ಏನ್ ಮಾಡಿಟ್ಟೆ, ನಾನು ವಿಜಾತೀಯ ಧ್ರುವ ಹಾಕ್ತೆ, ಹಾಗಾಗಿ ಅದು ಆಕರ್ಷಣೆಗೊಳ್ತು. ಸೊ ಹಾಗಾಗಿ ಮತ್ತೆ ಅದನ್ನ ತೆಗೆದು ಅದರ ಆಪೋಸಿಟ್ ವಿರುದ್ಧವಾದ ಧ್ರುವವನ್ನ ಹಾಕ್ತಾ ಇದ್ದೀನಿ. ಈಗ ಅದು ರಿಪಲ್ ಹಾಕ್ತಿದೆ. ಈ ರೀತಿಯಾಗಿ ನಾವು ಎಲ್ಲಾ 5 ಕಾಂತಗಳನ್ನು ಹಾಕಿದಾಗ್ಲೂ ಈ ರೀತಿಯಾಗಿ ರಿಪಲ್ ಆಗೋದು ಅಥವಾ ವಿಕರ್ಷಣೆಗೊಳ್ಳೋದನ್ನ ನಾವು ನೋಡಬಹುದು. ಅದನ್ನ ನಾನು ಪ್ರೆಸ್ ಮಾಡಿದಾಗೂ ಕೂಡ ಆ ಫೋರ್ಸ್ ನಾವಲ್ಲಿ ನೋಡಬಹುದಾಗಿದೆ. ಸೊ ಈ ಒಂದು ಚಟುವಟಿಕೆ ನಮ್ಗೆ ಕಾಂತಗಳ ಆಕರ್ಷಣ ಮತ್ತು ವಿಕರ್ಷಣ ಗುಣಗಳಿಗೆ ಒಂದು ಚಟುವಟಿಕೆಯಾಗಿ ನೋಡಬಹುದು. ಇಲ್ಲಿ ಒಂದು ಜಸ್ಟ್ ಪಿಕ್ಚರ್ ಕೂಡ ನಾವು ನೋಡಬಹುದಾಗಿದೆ. ಇಲ್ಲೂ ಕೂಡ ಅದೇ ರೀತಿಯಾಗಿ ನಾನಿಲ್ಲಿ 2 ಕಾಂತಗಳನ್ನ ತಗೊಂಡಿದ್ದೀನಿ. ಈಗ ವಿಜಾತೀಯ ಧ್ರುವಗಳನ್ನು ಹತ್ರ ತಂದಾಗ ನಾವು ಇಲ್ಲಿ ಈ ಲೂಪ್ ಫಾರ್ಮೇಶನ್ ನೋಡ್ಬೋದು. ಈ ಲೂಪ್ ಫಾರ್ಮೇಶನ್ ಅನ್ನೋದು ನಮ್ಗೊಂದು ಅಲ್ಲಿರುವಂತ ಫೋರ್ಸ್ ಅನ್ನೋದು ಅಟ್ರಾಕ್ಷನ್ ಫೋರ್ಸ್ ಅನ್ನೋದು ನಮ್ಗೊಂದು ಉದಾಹರಣೆ ನೋಡ್ತಾ ಇದೀವಿ. ಯಾಕಂದ್ರೆ ಆ ಲೂಪ್ ಈ ಕಾಂತದಿಂದ ಹಿಡಿದು ಇನ್ನೊಂದು ಕಾಂತದ ಧ್ರುವಕ್ಕೆ ಬಂದ್ ಸೇರ್ತಿದೆ. ಆದ್ರೆ ಅದನ್ನ ನಾವು ತಿರುಗಿಸಿ ಅಂದ್ರೆ ಸಜಾತಗಳನ್ನ ಹತ್ರ ತಂದಾಗ ನಮ್ಗೆ ಆ ಲೂಪ್ ಅನ್ನೋದು ಇಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ಲೂಪ್ ಅದೇ ಕಾಂತದ ಒಳಗೆ ಇದೆ. ಈ 2 ಕಾಂತಗಳ ನಡುವೆ ಲೂಪ್ ಅನ್ನೋದು ಇಲ್ಲ. ಮತ್ತೆ ಅಲ್ಲಿ ಆ ರಿಪಲ್ಸ್ ವಿಕರ್ಷಣೆಗೊಳ್ಳುತ್ತಿರುವಂತಹ ಬಲವನ್ನ ನಾವು ಇಲ್ಲಿ ಸರಿಯಾಗಿ ಗಮನಿಸಬಹುದಾಗಿದೆ. ಇದು ಕೂಡ ಒಂದು ಉದಾಹರಣೆಯಾಗಿ ಆ ಚಟುವಟಿಕೆಯಾಗಿ ನಾವು ತಗೋಬಹುದು. ಇನ್ನು ಮುಂದಿನ ಚಟುವಟಿಕೆ ನೋಡ್ತಾ ಹೋಗೋಣ. ಇದು ದಿಕ್ಸೂಚಿ ಅಂತ ನಾವು ಏನ್ ತಗೊಂಡು ಆ ದಿಕ್ಸೂಚಿಯ ಸೂಜಿ ಯಾವಾಗ್ಲೂ ಕೂಡ ಉತ್ತರ ದಿಕ್ಕಿಗೆ ಸೂಚಿಸುತ್ತೆ ಅನ್ನೋದು ಒಂದು. ಇದಕ್ಕೆ ಮೊದಲಿಗೆ ನಮ್ಗೆ ಕಾರಣನೂ ಗೊತ್ತಿರ್ಬೇಕು, ಜೊತೆಗೆ ಒಂದು ಚಟುವಟಿಕೆ ಕೂಡ ಹೇಗೆ ಹೌದಾ ಅಲ್ವಾ ಅಂತ ಒಂದು ನಿರೂಪಿತ ಚಟುವಟಿಕೆ ಕೂಡ ಇಲ್ಲಿ ಮಾಡೋಣ. ಕಾರಣ ಯಾಕೆ ವೈ ಕಾಂಪಸ್ ನೀಡಲ್ ಆಲ್ವೇಸ್ ಪಾಯಿಂಟ್ ನಾರ್ತ್ ಅಂದ್ರೆ ಈಗಾಗಲೇ ತಿಳಿದಿರೋ ಹಾಗೆ ಭೂಮಿಯ ಕಾಂತೀಯ ದಕ್ಷಿಣ ಧ್ರುವರು ಮತ್ತೆ ಭೂಮಿಯ ಭೌಗೋಳಿಕ ಉತ್ತರ ಧ್ರುವಕ್ಕೆ ಸಮೀಪದಲ್ಲಿರುತ್ತೆ. ಅದೇ ರೀತಿಯಾಗಿ ಭೂಮಿಯ ಕಾಂತೀಯ ಉತ್ತರ ಧ್ರುವ ಏನಿದೆ ಅದು ಭೌಗೋಳಿಕ ದಕ್ಷಿಣ ಧ್ರುವಕ್ಕೆ ಸಮೀಪದಲ್ಲಿರುತ್ತೆ. ಅಂಡ್ ಹೀಗೆ ಹಿಂದೆ ನೋಡಿದ ಹಾಗೆ ನಮ್ಗೆ ಯಾವಾಗ್ಲೂ ಕೂಡ ವಿಜಾತೀಯ ಧ್ರುವಗಳು ಆಕರ್ಷಿಸಿಕೊಳ್ಳುತ್ತವೆ ಅನ್ನೋದ ಬೇಸಿಸ್ ಮೇಲೆ ಈಗ ದಿಕ್ಸೂಚಿಯ ಉತ್ತರ ಧ್ರುವವು ಉತ್ತರದ ಕಡೆಗೆ ತೋರಿಸುತ್ತೆ. ಯಾಕಂದ್ರೆ ಅಲ್ಲಿ ನಮಗೆ ಭೂಮಿಯ ದಕ್ಷಿಣ ಕಾಂತೀಯ ಧ್ರುವವಿದೆ ಅನ್ನೋದು ನಾವು ತಿಳ್ಕೊಬೇಕಾಗತ್ತೆ. ಹಾಗಾಗಿ ಅದು ಆಕರ್ಷಿಸೋದನ್ನ ಕಾಣಬಹುದು. ಹಾಗಾಗಿ ಇದು ಒಂದು ರೀಸನ್ ಅಂತ ಹೇಳ್ಬೋದು. ಇದನ್ನ ಹೇಗೆ ನಾವು ನಿರೂಪಿಸಬಹುದು ಅಥವಾ ಪ್ರೂವ್ ಮಾಡ್ಬೋದು ಅನ್ನೋದಕ್ಕೆ ಇದಕ್ಕೊಂದು ಚಿಕ್ಕ ಚಟುವಟಿಕೆ ನಾವಿಲ್ಲಿ ನೋಡಬಹುದಾಗಿದೆ. ಇದನ್ನ ನಾನು ಒಂದು ದಂಡಕಾಂತವನ್ನು ತಗೊಂಡಿದ್ದೀನಿ ಇಲ್ಲಿ. ಅದಕ್ಕೆ ಯಾವ್ದಾದ್ರು ಒಂದು ತುದಿಗೆ ನಾವು ಗುರುತು ಮಾಡ್ಕೋಬಹುದು. ಈ ರೀತಿಯಾಗಿ ನಾರ್ತ್ ಮತ್ತೆ ಸೌತ್ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನ ಗುರುತು ಮಾಡ್ಕೋಬಹುದು. ನಂತರ ಈ ಕಾಂತದ ಮಧ್ಯಭಾಗಕ್ಕೆ ದಾರವನ್ನು ಈ ರೀತಿಯಾಗಿ ಕಟ್ಟಬೇಕು. ಕಟ್ಟಿದ ನಂತರ ಒಂದು ಮರದ ಸ್ಟ್ಯಾಂಡ್ಗೆ ತೂಗಿ ಬಿಡಬೇಕು. ತೂಗಿ
ಬಿಟ್ಟ ನಂತರ ಅದು ವಿಶ್ರಾಂತ ಸ್ಥಿತಿಗೆ ಬರೋವರೆಗೂ ನಾವು ಕಾಯಬೇಕಾಗತ್ತೆ. ಒಂದ್ಸರಿ ಅದು ವಿಶ್ರಾಂತ ಸ್ಥಿತಿಗೆ ಬಂದ ನಂತರ ಅದರ ಸ್ಥಾನ ಏನಿದೆ ಅದನ್ನ ನಾವು ತೋರಿಸಕ್ಕೆ ನಾವು ಮೇಜಿನ ಮೇಲೆ 2 ಬಿಂದುಗಳನ್ನ ಈ ರೀತಿಯಾಗಿ, ಈಗ ಇಲ್ಲಿ ನಾರ್ತ್ ಮತ್ತೆ ಸೌತ್ ಅಂತ ಹೆಂಗ್ ತೋರಿಸಿದೆ, ಮೇಜಿನ ಮೇಲೆ ಕೂಡ 2 ಬಿಂದುಗಳನ್ನ ನಾವು ಹಾಕೊಂಡು ಅದಕ್ಕೊಂದು ಗೆರೆ ಹಾಕೋಣ. ಆ ಗೆರೆಯನ್ನ ನನ್ನ ಈಗಿನ ಸ್ಥಿತಿ ಅಂತ ಹೇಳ್ಬೋದು, ಅಥವಾ ಈಗಿನ ದಿಕ್ಕು ಅಂತ ಸೂಚಿಸಬಹುದಾಗಿದೆ. ನಂತರ ಏನ್ ಮಾಡ್ಬೇಕು, ಯಾವ್ದಾದ್ರು ಇನ್ನೊಂದು ದಿಕ್ಕಿನಲ್ಲಿ ನಾವು ಕಾಂತವನ್ನ ಮೆಲ್ಲಗೆ ಒಂದು ತುದಿಯನ್ನ ನೂಕುವ ಮುಖಾಂತರ ತಿರುಗಿಸ್ಕೊಳ್ಬೇಕಾಗತ್ತೆ. ತಿರುಗಿಸಿದ ನಂತರ ಮತ್ತೆ ಅದು ವಿಶ್ರಾಂತ ಸ್ಥಿತಿಗೆ ಬರ್ಬೇಕು. ಬಂದ ನಂತರ ನಾವು ನೋಡಬಹುದು ಆ ಕಾಂತದ ವಿಶ್ರಾಂತ ಸ್ಥಿತಿ ಮತ್ತೆ ಅದೇ ಮೊದಲಿನಂತೆ ಇದ್ದಂತ ದಿಕ್ಕಿಗೆ ಬಂದು ನಿಲ್ಲುವುದನ್ನ ಅಥವಾ ಅದೇ ದಿಕ್ಕು ಸೂಚಿಸುತ್ತಿರುವುದನ್ನ ನಾವಿಂದು ಗಮನಿಸಬಹುದು. ಈ ಚಟುವಟಿಕೆಯಿಂದ ನಮಗೆ ಕಾಂತದ ದಿಕ್ಸೂಚಿ ಯಾವಾಗ್ಲೂ ಉತ್ತರ ಮತ್ತು ದಕ್ಷಿಣಕ್ಕೆ ಇರುತ್ತೆ, ಅಥವಾ ಅದು ವಿಶ್ರಾಂತ ಸ್ಥಿತಿಗೆ ಬಂದಾಗ ಅದು ಉತ್ತರ ಮತ್ತು ದಕ್ಷಿಣ ಧ್ರುವಗಳಿಗೆ ಬಂದು ನಿಲ್ಲತ್ತೆ ಅನ್ನೋದಕ್ಕೆ ಕೂಡ ಒಂದು ಉದಾಹರಣೆಯಾಗಿ ನೋಡಬಹುದಾಗಿದೆ. ಇದೆರಡು ಗುಣಗಳನ್ನ ನಾವು ಒಟ್ಟಾರೆಗೆ ಇಲ್ಲಿ ನೋಡಬಹುದು. ಸೊ ಈಗ ನಾನು ಕೆಲವೊಂದು ಪಿನ್ಗಳನ್ನ ತಗೊಂಡಿದೀವಿ, ಅದು ಕಾಂತೀಯ ವಸ್ತು ಆಗಿದೆ. ಇಲ್ಲಿ ನಾನು ಕಾಂತವನ್ನು ಅದರ ಅಂದಾಗ ಈ ಎಲ್ಲಾ ಪಿನ್ಗಳು ಅದಕ್ಕೆ ಆಕರ್ಷಣೆಗೊಳ್ಳಬೇಕು, ಯಾಕಂದ್ರೆ ಕಾಂತೀಯ ವಸ್ತುಗಳು ಕಾಂತಕ್ಕೆ ಆಕರ್ಷಣೆಗೊಳ್ಳುತ್ತವೆ. ನಂತರ ಇಲ್ಲಿ ಇನ್ನೊಂದು ಕಾಂತವನ್ನ ನಾನು ತಗೊಂಡಿದ್ದೀನಿ. ಈಗ ಬ್ಲೂ ಮತ್ತೆ ಬ್ಲೂ ಅನ್ನೋದನ್ನು ನಾನು ಸಜಾತಿಯ ಧ್ರುವಗಳು ಅಂತ ತಗೊಂಡಾಗ ಅವೆರಡು ಹತ್ತಿರ ತಂದಾಗ ಅವು ವಿಕರ್ಷಣೆಗೊಳ್ಳುವುದನ್ನ ನಾನು ನೋಡಬಹುದಾಗಿದೆ. ಹಾಗಾದ್ರೆ ದಿಕ್ಸೂಚಿಯನ್ನು ಎಲ್ಲಿ ಬಳಸ್ತಿದ್ರು ಅಂತ ನೋಡಿದ್ರೆ ಕೆಲವು ವರ್ಷ ಹಿಂದೆ ನಾವು ಹಡಗನ್ನ ನಡೆಸ್ಬೇಕಾದ್ರೆ ಸಮುದ್ರದಲ್ಲಿ ದಿಕ್ಕನ್ನು ಹಿಡಿಯೋದಾಗ್ತಿತ್ತು. ಅಂತಹ ಟೈಮಲ್ಲಿ ಕ್ಯಾಪ್ಟನ್ ಆಗಿರ್ಬೋದು ಇವರೆಲ್ಲ ಕೂಡ ನಮ್ಗೆ ದಿಕ್ಸೂಚಿಯನ್ನ ಬಳಸಿ ದಿಕ್ಕುಗಳನ್ನ ಕಂಡುಹಿಡಿತಿದ್ರು ಅನ್ನೋ ಒಂದು ಮಾಹಿತಿ ಇದೆ. ಆದ್ರೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ತಂತ್ರಜ್ಞಾನ ತುಂಬಾ ಡೆವಲಪ್ ಆಗಿರೋದ್ರಿಂದ, ಟೆಕ್ನಾಲಜಿ ತುಂಬಾ ಡೆವಲಪ್ ಆಗಿರೋದ್ರಿಂದ ಸ್ಯಾಟಲೈಟ್ ಮುಖಾಂತರ ಕೂಡ ಅವ್ರಿಗೆ ಸಿಗ್ನಲ್ಸ್ ಎಲ್ಲ ಗೊತ್ತಾಗ್ತಿರತ್ತೆ. ಆದ್ರೂ ಕೂಡ ಅವರು ಒಂದು ಬ್ಯಾಕಪ್ ಆಗಿ ಇನ್ನೂ ದಿಕ್ಸೂಚಿಯನ್ನು ಇಟ್ಕೊಳ್ಳೋ ಅನ್ನೋ ಮಾಹಿತಿ ನಮಗೆ ಇದೆ. ಇದು ಒಂದು ಅಪ್ಲಿಕೇಶನ್ ಅಂತ ಹೇಳ್ಬೋದು. ಇನ್ನು ಇಲ್ಲೊಂದು ಸಮೀಕ್ಷಾ ಪ್ರಶ್ನೆ ಇದೆ ಶಿಕ್ಷಕರೇ. ಸೊ ಪ್ರಶ್ನೆ ಈ ರೀತಿ ಇದೆ: ನೀವು ದಂಡಕಾಂತವನ್ನು 2 ತುಂಡುಗಳಾಗಿ ಮುರಿದಾಗ ಏನಾಗಬಹುದು ಅಂತ. ಆಪ್ಷನ್ಸ್ ಕೂಡ ಈ ರೀತಿ ಇದೆ. 2 ತುಣುಕುಗಳು ಸ್ವತಂತ್ರ ಕಾಂತಗಳಾಗುತ್ತವೆ, ಕೇವಲ ಒಂದು ಉಳಿದಿರುತ್ತದೆ, ಕಾಂತೀಯವಾಗಿ ಉಳಿಯುವುದಿಲ್ಲ. 4ನೇ ಆಪ್ಷನ್, ಕಾಂತದ ಕಾಂತೀಯ ಬಲವು ಕಡಿಮೆ ಆಗುತ್ತೆ. ಹೌದು, ಕರೆಕ್ಟ್ ಆದ ಉತ್ತರ ಆಪ್ಷನ್ ಏನೇ. ಅಂದ್ರೆ 2 ತುಣುಕುಗಳು ಕೂಡ ತಮ್ಮದೇ ಆದಂತ ಕಾಂತೀಯತೆಯನ್ನು ಹೊಂದಿರುತ್ತವೆ. ಇನ್ನು ಮುಂದೆ ಬಂದಾಗ ನೋಡ್ಬೋದಾಗಿದೆ ಇಲ್ಲೊಂದು, ನಾವು ಹೇಗೆ ಸ್ವಂತ ಕಾಂತವನ್ನ ತಯಾರಿಸಬಹುದು ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ಒಂದು ಚಿಕ್ಕ ವಿಡಿಯೋವನ್ನ ನೋಡ್ಬೋದು. ಇಲ್ಲಿ ಕಾಂತಗಳನ್ನ ತಯಾರಿಸಲು ಸಾಕಷ್ಟು ವಿಧಾನಗಳಿದೆ. ಅವುಗಳಲ್ಲಿ ಒಂದು ವಿಧವನ್ನ ಇಲ್ಲಿ ನಾವು ನೋಡಬಹುದು. ಇಲ್ಲಿ ವಿಡಿಯೋದಲ್ಲಿ ತೋರಿಸುವ ರೀತಿಯಲ್ಲಿ ಒಂದು ಆಯತಾಕಾರದ ಕಬ್ಬಿಣದ ತುಂಡನ್ನ ನಾವು ಇಲ್ಲಿ ತಗೋಬಹುದು, ಅಥವಾ ಒಂದು ನೀಡಲ್, ನಾನು ಇಲ್ಲಿ ಒಂದು ಸೂಚಿಯನ್ನ ತಗೊಂಡಿದ್ದೀನಿ. ಸೊ ಅದಕ್ಕೆ ನಾನೇನ್ ಮಾಡ್ಬೇಕಾಗತ್ತೆ, ಒಂದು ದಂಡಕಾಂತವನ್ನ ತೆಗೆದುಕೊಂಡಿದ್ದೀನಿ. ಈ ದಂಡಕಾಂತದ ಒಂದು ಬಿಂದು ಧ್ರುವವನ್ನು ಅಥವಾ ಅದರ ಒಂದು ಬಿಂದು ಧ್ರುವವನ್ನ ನಾನು ಕಬ್ಬಿಣದ ತುಂಡಿನ ಒಂದು ತುದಿಯ ಮೇಲೆ ಈ ರೀತಿಯಾಗಿ ಇಟ್ಟು ಕಾಂತವನ್ನು ಮೇಲಕ್ಕೆತ್ತದೆ ಆ ತುಂಡಿನ ಅಥವಾ ಆ ಸೂಜಿಯ ಉದ್ದಕ್ಕೂ ಕೂಡ ನಾನು ಇನ್ನೊಂದು ತುದಿ ತಲುಪುವವರೆಗೂ ಚಲಿಸುವಂತೆ ಮಾಡ್ಬೇಕಾಗತ್ತೆ. ಇನ್ನೊಂದು ತುದಿಗೆ ಚಲಿಸಿದ ನಂತರ ಆ ಕಾಂತವನ್ನ ನಾವು ಮೇಲಕ್ಕೆತ್ತಬಹುದು. ಮತ್ತೆ ನಾನು ಮೊದಲಿನಂತೆಯ ಆ ಧ್ರುವಕ್ಕೆ ಸ್ಥಾನಕ್ಕೆ ತರಬೇಕು ಆ ಕಾಂತವನ್ನ. ಮತ್ತೆ ರಿಪೀಟೆಡ್ ಆಗಿ ಮೊದಲು ಮಾಡದಂತೆ ಪುನಃ ಕೂಡ ಕಾಂತವನ್ನ ಅದೇ ದಿಕ್ಕಿನಲ್ಲಿ ಕಬ್ಬಿಣ ತುಂಡಿನ ಉದ್ದಕ್ಕೂ ಕೂಡ ಚಲಿಸುವಂತೆ ಮಾಡ್ಬೇಕು. ಈ ರೀತಿ ಒಂದು 30ರಿಂದ 40 ಸಾರಿ ಅಥವಾ ಬಾರಿ ಮಾಡಿದಾಗ, ಈ ಕ್ರಿಯೆಯನ್ನ ರಿಪೀಟ್ ಮಾಡಿದಾಗ ಆ ಕಬ್ಬಿಣದ ತುಂಡವು ಕಾಂತವಾಗಿರುತ್ತೆ ಅನ್ನೋದು ನೋಡಬಹುದಾಗಿದೆ. ಆದ್ರೆ ಹೇಗೆ ಅದನ್ನ ಪರೀಕ್ಷಿಸಬಹುದು ಅಂದ್ರೆ, ನಾವು ಯಾವ್ದಾದ್ರು ಒಂದು ಕೆಲವು ಕಬ್ಬಿಣದ ರಜಗಳನ್ನ ಅಥವಾ ಯಾವ್ದಾದ್ರು ಒಂದು ಕಾಂತೀಯ ವಸ್ತುವನ್ನ ಆ ಕಬ್ಬಿಣದ ವಸ್ತುಗಳ ಹತ್ತಿರ ತಂದಾಗ ಅದು ಆಕರ್ಷಣೆಗೊಳ್ಳುತ್ತೆ. ಹಾಗಾಗಿ ಅದನ್ನ ನಾನು
ಅದು ಕಾಂತಕ್ಕೆ ಕನ್ವರ್ಟ್ ಆಗಿದೆ ಅಥವಾ ಕಾಂತ ತಯಾರಾಗಿದೆ ಅಂತ ನಾನು ಹೇಳಬಹುದಾಗಿದೆ. ಇನ್ನು ಕಾಂತೀಕರಣ ಮತ್ತು ನಿಷ್ಕಾಂತೀಕರಣ ಬಗ್ಗೆ ನೋಡ್ತಾ ಹೋದ್ರೆ ಕಾಂತೀಕರಣ ಅಂದ್ರೆ ಹೇಗೆ ನಾವು ಒಂದು ವಸ್ತುವನ್ನ ಕಾಂತವನ್ನಾಗಿ ಮಾರ್ಪಾಡು ಮಾಡ್ಬೋದು ಅಥವಾ ತಯಾರಿಸಬಹುದು ಅಂತ ನೋಡ್ಬೋದು. ಇಲ್ಲಿ ಕೂಡ ಒಂದು ಚಿಕ್ಕ ವಿಡಿಯೋ ಇದೆ, ಇದಾಗ್ಲೇ ನಾವು ನೋಡಿದೀವಿ. ಇಲ್ಲೂ ಒಂದು ಐರನ್ ಮೊಳೆಯನ್ನ ಅಥವಾ ಲೋಹದ ಸ್ಕ್ರೂನ ನಾನು ಇಲ್ಲಿ ತಗೊಂಡಿದ್ದೀನಿ. ಇಲ್ಲಿ ನಾವ್ ಆಗಾಗ್ಲೇ ನೋಡಿದ್ವಿ, ಅದ್ರಲ್ಲಿ ಇರುವಂತ ಪ್ರತಿಯೊಂದು ಡೊಮೈನ್ ಏನಾಗಿರುತ್ತೆ ಅಥವಾ ಅಲ್ಲಿರುವಂತ ಪ್ರತಿಯೊಂದು ಪರಮಾಣು ಏನಾಗತ್ತೆ, ಅದ ಕಾಂತ ಯಾವ ರೀತಿ ಇದೆ ಆ ಡೈರೆಕ್ಷನ್ ಅಲ್ಲೇ ಅದು ತನ್ನನ್ನ ತಾನು ಜೋಡಿಸ್ಕೊಳ್ಳಕ್ಕೆ ಶುರು ಮಾಡ್ಕೊಂತಿದೆ. ಒನ್ಸ್ ಅದದು ಜೋಡಣೆ ಆದ ನಂತರ ಅದು ಕಂಪ್ಲೀಟ್ ಆಗಿ ಕೂಡ ಕಾಂತವಾಗಿ ತಯಾರಾಗೋದಿಲ್ಲ ಅಥವಾ ಮಾರ್ಪಾಡಾಗೋದನ್ನ ನೋಡ್ಬೋದು. ಈ ಕ್ರಿಯೆಯನ್ನ ನಾವು ಮ್ಯಾಗ್ನೆಟೈಸೇಷನ್ ಅಥವಾ ಕಾಂತೀಕರಣ ಅಂತ ಕರಿಬಹುದಾಗಿದೆ. ಆದ್ರೆ ಈ ಕಾಂತವನ್ನ ನಾವು ಮತ್ತೆ ನಿಷ್ಕಾಂತೀಕರಣ ಕೂಡ ಮಾಡಬಹುದಾಗಿದೆ. ಆದ್ರೆ ಅದಕ್ಕೂ ಮುಂಚೆ ಇಲ್ಲೊಂದು ಚಿಕ್ಕ ಸಮೀಕ್ಷಾ ಪ್ರಶ್ನೆ ಇದೆ ಶಿಕ್ಷಕರೇ, ಇದನ್ನ ನೋಡೋಣ. ನಿಷ್ಕಾಂತೀಕರಣ ಎಂದರೆ ಏನು? ಇದು ಕೂಡ ಒಂದು ಪೋಲ್ ಕ್ವಶನ್ ಆಗಿದ್ದು ನಿಮಗೆ ಪೋಲ್ ವಿಂಡೋದಲ್ಲಿ ಬರುತ್ತೆ, ಅಲ್ಲಿ ಉತ್ತರ ಕೊಡ್ಬೇಕಾಗಿ ವಿನಂತಿಸ್ಕೊಳ್ತಿದೀವಿ. ನಿಮ್ಮ ಆಪ್ಷನ್ಗಳು: ಕಾಂತಕ್ಷೇತ್ರದ ಬಲವನ್ನು ಹೆಚ್ಚಿಸುವ ಪ್ರಕ್ರಿಯೆ, ಆಪ್ಷನ್ ಬಿ ಕಾಂತಕ್ಷೇತ್ರದ ಬಲವನ್ನು ಕಡಿಮೆ ಮಾಡುವ ಪ್ರಕ್ರಿಯೆ, ವಸ್ತುವಿನ ಬಣ್ಣವನ್ನು ಬದಲಾಯಿಸುವ ಪ್ರಕ್ರಿಯೆ ಮತ್ತು ವಸ್ತುವನ್ನು ತಂಪಾಗಿಸುವ ಪ್ರಕ್ರಿಯೆ. ಹೌದು, ಇದಕ್ಕೆ ಸರಿಯಾದ ಉತ್ತರ ಕಾಂತಕ್ಷೇತ್ರದ ಬಲವನ್ನು ಕಡಿಮೆ ಮಾಡುವಂತ ಪ್ರಕ್ರಿಯೆ ಅಂತ. ಸೊ ಯಾವ ರೀತಿಯಾಗಿ ನಾವು ಅದನ್ನ ಕಡಿಮೆ ಮಾಡ್ಬೋದು ಅಥವಾ ಆ ಕಾಂತದ ಗುಣವನ್ನ ಕಳೆದುಕೊಳ್ಳುವಂತೆ ಮಾಡ್ಬೋದು ಅಂತ ನೋಡ್ತಾ ಹೋದಾಗ, ನಾವು ಒಂದು ಕಾಂತವನ್ನ ಎತ್ತರದಿಂದ ಬೀಳಿಸಿದಾಗ ಕೂಡ ಅದರ ಕಾಂತದ ಗುಣವನ್ನ ಕಳೆದುಕೊಳ್ಬಹುದು ಅಥವಾ ನಿಷ್ಕಾಂತೀಕರಣ ಅನ್ಬೋದು. ಜೊತೆಗೆ ಅದನ್ನ ಬಿಸಿ ಮಾಡುವ ಮುಖಾಂತರ ಕೂಡ ಅದು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಜೊತೆಗೆ ಸುತ್ತಿಗೆಯಿಂದ ಬಡಿದಾಗ್ಲೂ ಕೂಡ ನಿಷ್ಕಾಂತೀಕರಣವಾಗುವಂತ ಸಾಧ್ಯತೆಗಳು ಇದೆ. ಅಷ್ಟೇ ಅಲ್ಲದೆ ನಾವಾಗ್ಲೇ ನೋಡಿದ್ವಿ, ನಾವು ಸಜಾತೀಯ ಧ್ರುವಗಳನ್ನು ಒಟ್ಟಿಗೆ ಇಟ್ಟಾಗ್ಲೂ ಕೂಡ ಇಲ್ಲಿ ನಿಷ್ಕಾಂತೀಕರಣವಾಗುವಂತ ಸಾಧ್ಯತೆ ಕೂಡ ಇರೋದನ್ನ ನಾವು ಗಮನಿಸಬಹುದಾಗಿದೆ. ಇನ್ನು ಈ ಕಾಂತಗಳ ಸಂರಕ್ಷಣೆ ಯಾವ ರೀತಿ ಮಾಡ್ಬೇಕಾಗತ್ತೆ, ಕನ್ಸರ್ವೇಷನ್ ಆಫ್ ಮ್ಯಾಗ್ನೆಟ್ಸ್ ಅನ್ನೋದು ತುಂಬಾನೇ ಮುಖ್ಯ ಆಗಿದೆ. ಯಾವ ರೀತಿ ಮಾಡ್ಬೇಕಾಗತ್ತೆ ಅಂತ ನೋಡ್ತಾ ಹೋಗೋಣ. ಇದು ಕಾಂತಗಳ ಆಕಾರದ ಅವಲಂಬಿತವಾಗಿದೆ, ಅಂದ್ರೆ ಅದ್ರ ಆಧಾರದ ಮೇಲೆ ಕೂಡ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ನಾವು ತಗೊಂಡಿರುವಂತ 2 ದಂಡ ಕಾಂತಗಳನ್ನ ನಾವು ಪ್ರಿಸರ್ವ್ ಮಾಡ್ಬೇಕು ಅಥವಾ ಸಂರಕ್ಷಣೆ ಮಾಡ್ಬೇಕು ಅಂದ್ರೆ ಅವುಗಳ ಮಧ್ಯೆ ಒಂದು ಮರದ ತುಂಡನ್ನು ಈ ರೀತಿ ಇಡಬಹುದು. ಅಷ್ಟೇ ಅಲ್ಲದೆ ಅವುಗಳ ಆಪೋಸಿಟ್ ಪೋಲ್ಸ್ ಬರುವಂತೆ ಕೂಡ ನಾವು ಜೋಡಿಸಿ ಇಡಬಹುದಾಗಿದೆ. ಅಷ್ಟೇ ಅಲ್ಲ, ಇಲ್ಲೊಂದು ಕುದುರೆ ಲಾಲಾಕಾರದ ಅಥವಾ ಆಸ್ಟ್ರೋ ಮ್ಯಾಗ್ನೆಟ್ಸ್ ಗಳನ್ನ ನಾವು ಪ್ರಿಸರ್ವ್ ಮಾಡ್ಬೇಕಾದ್ರೆ ಅವುಗಳಿಗೆ ಕೀಪರ್ಸ್, ಮ್ಯಾಗ್ನೆಟಿಕ್ ಕೀಪರ್ಸ್ ಅಂತ ಸಿಗತ್ತೆ, ಅವುಗಳನ್ನ ಇಡುವ ಮುಖಾಂತರ ನಾವು ಮಾಡಬಹುದಾಗಿದೆ. ಇನ್ನು ದೈನಂದಿನ ಜೀವನದಲ್ಲಿ ನಾವು ಕಾಂತದ ಉಪಯೋಗಗಳನ್ನ ದಿನನಿತ್ಯ ನೋಡ್ತಾ ಇರ್ತೀವಿ. ಅವುಗಳಲ್ಲಿ ಕೆಲವೊಂದು ಇಲ್ಲಿ ನಾವು ನೋಡಬಹುದು. ಧ್ವನಿವರ್ಧಕ ಅಂದ್ರೆ ಲೌಡ್ ಸ್ಪೀಕರ್ಸ್ ಗಳಲ್ಲಾಗಿರ್ಬೋದು ಅಥವಾ ಮೈಕ್ರೋಫೋನ್ ಗಳಾಗಿರ್ಬೋದು, ವಾಷಿಂಗ್ ಮೆಷಿನ್ ಅಂದ್ರೆ ಅವುಗಳು ವರ್ಕ್ ಆಗುವಂತ ಮೋಟರ್ ಗಳಲ್ಲಿ ನಾವು ಕಾಂತಗಳನ್ನ ನೋಡಬಹುದಾಗಿದೆ. ಜೊತೆಗೆ ಈ ಶಾಲೆಗಳಲ್ಲಿ ಏರ್ಪಾಡು ಮಾಡುವಂತ ಎಲೆಕ್ಟ್ರಿಕ್ ಬೆಲ್ ಗಳಲ್ಲೂ ಕೂಡ ಅದರ ಪ್ರಿನ್ಸಿಪಲ್ ಸುತ್ತ ಕೂಡ ಮ್ಯಾಗ್ನೆಟಿಸಮ್ ಅನ್ನೋದೇ ವರ್ಕ್ ಆಗುತ್ತೆ. ಜೊತೆಗೆ ಟೆಲಿಫೋನ್ಸ್ ಗಳಲ್ಲಿ ಇರಬಹುದು. ಅದೇ ರೀತಿಯಾಗಿ ವಿಡಿಯೋ ಪ್ಲೇಯರ್ಸ್ ಗಳಲ್ಲಿ ಕೂಡ ನಾವು ಮ್ಯಾಗ್ನೆಟ್ಸ್ ನ ಉಪಯೋಗಿಸೋದನ್ನ ನೋಡಬಹುದಾಗಿದೆ. ಅಷ್ಟೇ ಅಲ್ಲದೆ ಅನೇಕ ತುಂಬಾ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ ಅಂತಾನೆ ಹೇಳ್ಬಹುದು ನಾವು. ಕೆಲವು ಅನ್ವಯಗಳನ್ನ ಈಗ ದೈನಂದಿನ ಜೀವನದಲ್ಲಿ ಮತ್ತೆ ನಮ್ಮ ಜೀವನದಲ್ಲಿ ತುಂಬಾ ಪ್ರಾಮುಖ್ಯತೆ ಪಡೆದಿರುವಂತದ್ದು. ಅದ್ರಲ್ಲಿ ಒಂದು ಈಗ ಸ್ಕ್ಯಾನಿಂಗ್ಸ್ ಎಲ್ಲ ಹೋಗ್ತಾ ಇರ್ತೀವಿ, ಅದ್ರಲ್ಲೂ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಸ್ಕ್ಯಾನಿಂಗ್ ಇರುತ್ತೆ. ಕಾಂತೀಕರಣ ಉಪಯೋಗವು ನೋಡಬಹುದಾಗಿದೆ. ದೇಹದಲ್ಲಿ ಕೆಲವು ಎಸ್ಪೆಷಲಿ ನಮ್ಮ ಬ್ರೈನ್ ಮತ್ತೆ ಹಾರ್ಟ್ ಕಾಂತೀಕರಣ ತಗೋಬೇಕು ಅಥವಾ ಇಮೇಜ್ ತಗೋಬೇಕು, ಅವುಗಳ ಪ್ರತಿಬಿಂಬ ತಗೋಬೇಕು ಅಂದ್ರೆ ಈ ಮೆಷಿನ್ ಕಾಂತೀಕರಣಗೊಳಿಸ್ಬೇಕು ನಮ್ಮ ದೇಹವನ್ನ. ಅದಕ್ಕೆ ಮಾಡಕತ್ತೆ, ಯಾಕಂದ್ರೆ ನಮ್ಮಲ್ಲಿರುವಂತ ಕಾಂತೀಯತೆಯನ್ನು ಹೆಚ್ಚಿಸುತ್ತೆ, ಯಾಕಂದ್ರೆ ಕ್ಲಿಯರ್ ಇಮೇಜ್ ನ ತೆಗೆದುಕೊಳ್ಳಕ್ಕೆ. ನಂತರ ಸ್ಕ್ಯಾನಿಂಗ್ ಆದ್ಮೇಲೆ ಅಥವಾ ಇಮೇಜ್ ಬಂದ ನಂತರ ಅದೇನ್ ಎಕ್ಸ್ಟ್ರಾ ಕಾಂತೀಕರಣ ನಮ್ಮ ದೇಹಕ್ಕೆ ಕೊಟ್ಟಿದೆ ಅದು ವಾಪಸ್ ತಗೋಬೇಕು. ಯಾಕಂದ್ರೆ ನಮ್ ದೇಹ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೋಬೇಕಾಗುತ್ತೆ. ಮಿಕ್ಕಿದ ರೆಸಿಪಿವ್ ಏನಾಗುತ್ತೆ ಅದು ವಾಪಸ್ ತಗೋಬೇಕು ಅಥವಾ ಅದನ್ನ
ಕರಣಗೊಳಿಸ್ಬೇಕು ಅನ್ನೋದಕ್ಕೆ ನಿಷ್ಕಾಂತೀಕರಣ ಕೂಡ ಇಲ್ಲಿ ಒಂದು ಪ್ರಿನ್ಸಿಪಲ್ ವರ್ಕ್ ಆಗತ್ತೆ ಅನ್ನೋದು ನಾವು ನೋಡಬಹುದಾಗಿದೆ. ಅದೇ ರೀತಿ ಈಗೆಲ್ಲ ನಾವು ಬುಲೆಟ್ ಟ್ರೈನ್ಸ್ ನ ನೋಡ್ತಾ ಇರ್ತೀವಿ. ಲೆವಿಟೇಷನ್ ಅಂತ ನಾವು ಕರಿತಾ ಇರ್ಬೋದು. ಇದು ಕೂಡ ಮ್ಯಾಗ್ನೆಟೈಸೇಷನ್ ಮತ್ತೆ ಡಿಮ್ಯಾಗ್ನೆಟೈಸೇಷನ್ ಅಥವಾ ಮ್ಯಾಗ್ನೆಟಿಸಮ್ ಪ್ರಾಪರ್ಟಿನ ಯೂಸ್ ಮಾಡ್ಕೊಂಡು ವರ್ಕ್ ಆಗುವಂತದ್ದು ಅಂತ ನಾವು ನೋಡ್ಬೋದು. ಇದು ಪ್ರಿನ್ಸಿಪಲ್ ಇನ್ ಡೀಟೈಲ್ ಆಗಿ ನಾವು ನೋಡ್ತಾ ಹೋಗ್ಬೋದು. ಈಗ ನಾವು ಆರನೇ ತರಗತಿಗೆ ಸಂಬಂಧಪಟ್ಟಂತ ಅಧ್ಯಾಯದ ಕಲಿಕಾ ಫಲಗಳು ಮತ್ತೆ ಅವುಗಳ ಪರಿಕಲ್ಪನೆಗಳನ್ನ ನೋಡ್ತಾ ಹೋದ್ವಿ. ಈಗ ಮತ್ತೆ 7ನೇ ತರಗತಿಗೆ ಸಂಬಂಧಪಟ್ಟಂತ ಒಂದು ಅಧ್ಯಾಯವನ್ನು ನೋಡೋಣ. ಅದು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಅಥವಾ ರೀಪ್ರೊಡಕ್ಷನ್. ನಮ್ಗೆ ಈಗಾಗ್ಲೇ ಗೊತ್ತಿದೆ, ಪೋಷಕ ಜೀವಿಗಳಿಂದ ಹೊಸ ಮರುಜೀವಿಗಳನ್ನ ಹುಟ್ಟೋದಕ್ಕೆ ನಾವು ಸಂತಾನೋತ್ಪತ್ತಿ ಅಂತ ಕರಿತೀವಿ. ಆದ್ರೆ ಈ ಸಸ್ಯಗಳಲ್ಲಿ ಹೇಗೆ ಆಗತ್ತೆ, ಯಾವ ರೀತಿಯಾಗಿ ಸಂತಾನೋತ್ಪತ್ತಿ ಮಾಡುತ್ತವೆ ಅಂತ ತಿಳಿತಾ ಹೋಗೋಣ. ಸಸ್ಯಗಳಲ್ಲಿ ಮರುಜೀವಿ ಉತ್ಪತ್ತಿ ಮಾಡುವಂತ ಅನೇಕ ವಿಧಗಳಿದೆ. ಅವುಗಳಲ್ಲಿ 2 ವಿಧಗಳು ಇಲ್ಲಿ ನೋಡಬಹುದು ನಾವು. ಅದನ್ನ ಮೋಡ್ಸ್ ಆಫ್ ರಿಪ್ರೊಡಕ್ಷನ್ ಅಥವಾ ವಿಧಗಳು ಅಂತ ಹೇಳ್ತಿದೀವಿ. ಮೊದಲನೇದು ಅಲೈಂಗಿಕ ಸಂತಾನೋತ್ಪತ್ತಿ ಅಥವಾ ಅಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಕರಿತೀವಿ. ಇನ್ನೊಂದು ಲೈಂಗಿಕ ಸಂತಾನೋತ್ಪತ್ತಿ ಅಥವಾ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಹೇಳ್ಬೋದು. ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಬೀಜಗಳಿಲ್ಲದೆ ಹೊಸ ಸಸ್ಯಗಳನ್ನ ನಾವು ಪಡೆಯಬಹುದಾಗಿದೆ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಬೀಜಗಳ ಮೂಲಕ ಹೊಸ ಸಸ್ಯಗಳನ್ನ ಪಡೆಯಬಹುದು ಅಂತ ನೋಡೋಣ. ಅದಕ್ಕೂ ಮುಂಚೆ ಇಲ್ಲಿ ಇನ್ನೊಂದು ಸಮೀಕ್ಷಾ ಪ್ರಶ್ನೆ ಇದೆ ಶಿಕ್ಷಕರೇ. ಪ್ರಶ್ನೆ ಈ ರೀತಿ ಇದೆ: ಪೋಷಕ ಸಸ್ಯದ ಭಾಗಗಳಿಂದ ಹೊಸ ಜೀವಿಯ ಉತ್ಪಾದನೆಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಇದಕ್ಕೆ ನಿಮ್ಗೆ 3 ಆಪ್ಷನ್ಗಳಿದೆ. ಮೊದಲನೇದು ಕಾಯಜ ಸಂತಾನೋತ್ಪತ್ತಿ ಅಂದ್ರೆ ವೆಜಿಟೇಟಿವ್ ಪ್ರಾಪಗೇಷನ್, ಎರಡನೆಯದು ಲೈಂಗಿಕ ಸಂತಾನೋತ್ಪತ್ತಿ ಸೆಕ್ಷುವಲ್ ರಿಪ್ರೊಡಕ್ಷನ್, ಅಂಡ್ ಮೂರನೇದು ಅಲೈಂಗಿಕ ಅಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಅದಕ್ಕೆ ಸರಿಯಾದ ಉತ್ತರ ಹೌದು, ಆಪ್ಷನ್ ಎ ಕಾಯಜ ಸಂತಾನೋತ್ಪತ್ತಿ ಅಥವಾ ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಕರಿಬಹುದು. ಇದು ಒಂದು ಅಲೈಂಗಿಕ ಸಂತಾನೋತ್ಪತ್ತಿ ವಿಧಾನವಾಗಿದ್ದು, ಇಲ್ಲಿ ನಾವು ಕಾಯಜ ಭಾಗಗಳಿಂದ ಅಂದ್ರೆ ಬೇರಾಗಿರ್ಬೋದು, ಕಾಂಡ, ಎಲೆ, ಈ ರೀತಿಯಾದ ಕಾಯಜ ಭಾಗಗಳಿಂದ ಹೊಸ ಸಸ್ಯಗಳನ್ನು ಹುಟ್ಟುವಂತ ಕಾರಣಕ್ಕಾಗಿ ಇದನ್ನ ನಾವು ಕಾಯಜ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಸೊ ನಾವು ಈಗಾಗ್ಲೇ ನೋಡಿದ ಹಾಗೆ ಹೇಳ್ತೀವಿ, ಕಾಯಜ ಸಂತಾನೋತ್ಪತ್ತಿಯ ಕಾಯಜ ಭಾಗಗಳಿಂದ ಇಲ್ಲಿ ಕಾಂಡಗಳಾಗಿರ್ಬೋದು, ಬೇರುಗಳಾಗಿರ್ಬೋದು, ಮೊಗ್ಗುಗಳಾಗಿರ್ಬೋದು ಅಥವಾ ಎಲೆಗಳಾಗಿರ್ಬೋದು, ಇವುಗಳನ್ನ ನಾವು ಕಾಯಜ ಭಾಗಗಳು ಅಂತ ಕರಿತೀವಿ. ಈ ಭಾಗಗಳಿಂದ ಹೊಸ ಸಸ್ಯಗಳು ಹುಟ್ಟುವಂತ ಕಾರಣ ಇದನ್ನ ನಾನು ಕಾಯಜ ಸಂತಾನೋತ್ಪತ್ತಿ ಅಥವಾ ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಕರಿಬಹುದು. ಸೊ ಇದಕ್ಕೆ ಕಾಂಡಗಳಿಗೆ ಒಂದು ಉದಾಹರಣೆ ನಾವು ಗುಲಾಬಿ ಅಥವಾ ಸಂಸಿಗೆ ಗಿಡ ತಗೋಬಹುದು. ಅದ್ರದ್ದು ಒಂದು ಸ್ಟೆಮ್ನ ಅಥವಾ ಒಂದು ಕಾಂಡನ ತಗೊಂಡು ಅದನ್ನ ಮಣ್ಣಿನಲ್ಲಿ ನೆಟ್ಟು ದಿನ ಅದಕ್ಕೆ ನೀರ್ ಹಾಕಿದಾಗ ಅದು ಒಂದು ಹೊಸ ಸಸ್ಯವಾಗಿ ಬೆಳೆಯುತ್ತೆ. ಅದೇ ರೀತಿಯಾಗಿ ಬೇರು ಕೂಡ ಅಷ್ಟೇ. ಈಗ ನಾವು ಸಿಹಿ ಗೆಣಸು ಆಗಿರ್ಬೋದು ಅಥವಾ ಡೇರೆ ಹೂವು, ಇಂತಹ ಉದಾಹರಣೆಗಳನ್ನ ನಾವು ನೋಡಿದಾಗ ಅವು ತಮ್ಮ ಬೇರುಗಳಿಂದ ಹೊಸ ಸಸ್ಯಗಳನ್ನು ಉತ್ಪತ್ತಿ ಮಾಡುವಂತ ಕಾರಣಕ್ಕಾಗಿ ಅದಕ್ಕೆ ಬೇರು ಅನ್ನೋದು ಹೇಳಬಹುದಾಗಿದೆ. ಅದೇ ರೀತಿಯಾಗಿ ಎಲೆಗಳು ಮತ್ತೆ ಮೊಗ್ಗುಗಳಿಗೆ ಒಂದು ಬ್ರಯೋಫಿಲಮ್ ಅನ್ನ ನಾವು ಅಥವಾ ಉದಾಹರಣೆಯಾಗಿ ತಗೋಬಹುದು. ಇಲ್ಲಿ ಸಸ್ಯದಲ್ಲಿ ನೀವು ನೋಡಬಹುದಾಗಿದೆ, ಎಲ್ಲಾ ಬದಿಯ ಉದ್ದಕ್ಕೂ ಕೂಡ ಚಿಕ್ಕ ಚಿಕ್ಕ ಎಲೆ ಮೊಗ್ಗುಗಳಿದೆ. ಇದನ್ನ ನಾವು ಒದ್ದೆ ಮಣ್ಣಿನ ಮೇಲೆ ಈ ಎಲೆ ಏನಾದ್ರೂ ಬಿದ್ದಾಗ ಆ ಪ್ರತಿಯೊಂದು ಮೊಗ್ಗು ಏನಿದೆ ಅದು ಹೊಸ ಸಸ್ಯವಾಗಿ ಉಂಟು ಮಾಡುತ್ತೆ ಅನ್ನೋದು ನಾವು ನೋಡಬಹುದಾಗಿದೆ. ಇನ್ನು ಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ ನೋಡ್ತಾ ಹೋಗೋಣ. ಲೈಂಗಿಕ ಸಂತಾನೋತ್ಪತ್ತಿ ಮುಂದು ಅದು ಯಾವ ರೀತಿಯಲ್ಲಿ ಮುಂದುವರಿಸುತ್ತೆ, ಯಾವ ಭಾಗದಿಂದ, ಒಂದು ಸಸ್ಯ ತಗೊಂಡ್ರೆ ಅದು ಯಾವ ಭಾಗದಿಂದ ಮುಂದುವರಿಸುತ್ತೆ ಅಂತ ನೋಡೋದಾದ್ರೆ ಹೂವಿನ ಮೂಲಕ ಅದು ಸಂತಾನೋತ್ಪತ್ತಿ ಆಗುತ್ತೆ. ಸೊ ಈ ಒಂದು ಹೂವಿನ ವಿವಿಧ ಭಾಗಗಳು ಮತ್ತು ಪರಾಗಸ್ಪರ್ಶ ಏನಿದೆ ಅದನ್ನ ನಾವು ನೋಡೋಣ. ಸೊ ಇಲ್ಲಿ ಹೂವಿನ ವಿವಿಧ ಭಾಗಗಳಿದೆ. ಹೂವಿಗೆ ದಳ ಇದೆ, ಮತ್ತೆ ಶಲಾಕಾಗ್ರ ಅಥವಾ ಸ್ಟಿಗ್ಮಾ ಇದೆ, ಶಲಾಕ ನಳಿಕೆ ಇದೆ, ಸ್ಟೈಲ್, ಮತ್ತೆ ಅಂಡಾಶಯ ಇದೆ ಅಥವಾ ಓವರಿ ಅಂತ ಕರಿತೀವಿ, ಮತ್ತೆ ಅಂಡಕ ಇದೆ ಅಥವಾ ಓವ್ಯೂಲ್. ಈ ಒಂದು ಸ್ಟಿಗ್ಮಾ, ಸ್ಟೈಲ್, ಓವರಿ ಮತ್ತೆ ಓವ್ಯೂಲ್ ಏನಿದೆ ಅದನ್ನ ನಾವು ಶಲಾಕೆ ಅಂತ ಅಥವಾ ಪಿಸ್ಟಿಲ್ ಅಂತ ಕರಿತೀವಿ. ಮತ್ತೆ ಇಲ್ಲಿ ಸ್ಟೇಮೆನ್ ಅಥವಾ ಕೇಸರ ಏನಿದೆ ಅದರಲ್ಲಿ ನಾವು ಪರಾಗಕೋಶ ಅಥವಾ ಆಂಥರ್ ಇದೆ, ಮತ್ತೆ ಕೇಸರ ದಂಡ ಅಥವಾ ಫಿಲಮೆಂಟ್ ಇದೆ. ಸೊ ಇದನ್ನ ನಾವು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಮತ್ತೆ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂತ ಕೂಡ ಹೇಳ್ಬೋದು. ಸೊ ಇಲ್ಲಿ
ಹೂವಿನಲ್ಲಿ ನಾವು ಏನ್ ನೋಡ್ಬೋದು ಅಂದ್ರೆ ಒಂದು ದಳಗಳು ಮತ್ತೆ ಪುಷ್ಪ ಪತ್ರಗಳು ಏನಿದೆ ಅದನ್ನ ನಾವು ನೋಡ್ಬೋದು. ಸೆಪಲ್ಸ್ ಏನಿದೆ ಅದನ್ನ ನಾವು ಪುಷ್ಪ ಪತ್ರ ಅಂತ ಕರಿತೀವಿ. ಮತ್ತೆ ಈ ಒಂದು ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಇದೆ ಅದು ಶಲಾಕೆ ಅಥವಾ ಶಲಾಕೆ. ಅದರಲ್ಲಿ ನಾವು ಓವರಿ ಅಂಡಾಶಯ ಮತ್ತೆ ಓವ್ಯೂಲ್ ಅಂಡಕ ಏನಿದೆ ಅದು ನಾವು ನೋಡ್ಬೋದು. ಮತ್ತೆ ಸ್ಟಿಗ್ಮಾ ಶಲಾಕಾಗ್ರ ಮತ್ತೆ ಸ್ಟೈಲ್ ಶಲಾಕ ನಳಿಕೆ ಏನಿದೆ ಅದನ್ನ ನಾವು ನೋಡ್ಬೋದು. ಮತ್ತೆ ಕೇಸರದಲ್ಲಿ ನಾವು ಮೊದಲನೇ ನೋಡಿದೀವಿ ಆಂಥರ್ ಮತ್ತೆ ಫಿಲಮೆಂಟ್ ಇದೆ. ಆಂಥರ್ ನಾವು ಪರಾಗಕೋಶ ಅಂತ ಹೇಳ್ತೀವಿ, ಮತ್ತೆ ಫಿಲಮೆಂಟ್ ಅನ್ನ ನಾವು ಕೇಸರ ದಂಡ ಅಂತ ಹೇಳ್ತೀವಿ. ಇಲ್ಲಿ ಪರಾಗಸ್ಪರ್ಶ ಹೇಗ್ ನಡೆಯುತ್ತೆ ಅಂತ ನೋಡೋದಾದ್ರೆ, ಪರಾಗಸ್ಪರ್ಶದಲ್ಲಿ 2 ವಿಧಗಳಿದೆ. ಮೊದಲನೇದು ಸ್ವಕೀಯ ಪರಾಗಸ್ಪರ್ಶ ಅಥವಾ ಸೆಲ್ಫ್ ಪಾಲಿನೇಷನ್. ಇದು ಒಂದು ಹೂವಿನ ಗಂಡು ಕೇಸರದಿಂದ ಪರಾಗ ಏನಾಗುತ್ತೆ, ಪರಾಗ ಶಲಕಾಗ್ರಗದ ಕಡೆಗೆ ಹೋಗಿ ಅದು ಪರಾಗಣ ಆಗುತ್ತೆ ಅಥವಾ ಪರಾಗಸ್ಪರ್ಶ ಆಗುತ್ತೆ. ಸೊ ಈ ಒಂದು ಪ್ರಕ್ರಿಯೆಯನ್ನ ನಾವು ಸ್ವಕೀಯ ಪರಾಗಸ್ಪರ್ಶ ಅಥವಾ ಒಂದೇ ಹೂವಿನಿಂದ ಪರಾಗ ಹೋಗಿ ಅದೇ ಹೂವಿನಲ್ಲಿ ಶಲಕಾಗ್ರಕ್ಕೆ ಹೋಗುವ ಪ್ರಕ್ರಿಯೆ ಏನಿದೆ ಅದನ್ನ ನಾವು ಸ್ವಕೀಯ ಪರಾಗಸ್ಪರ್ಶ ಅಥವಾ ಸ್ವಕೀಯ ಪರಾಗಣ ಅಂತ ಹೇಳ್ತೀವಿ. ಇನ್ನೊಂದು ಪರಕೀಯ ಪರಾಗಸ್ಪರ್ಶ ಅಥವಾ ಪರಕೀಯ ಪರಾಗಣ. ಒಂದು ಹೂವಿನ ಕೇಸರದಿಂದ ಪರಾಗ ಹೋಗಿ ಇನ್ನೊಂದು ಹೂವಿನ ಹೆಣ್ಣು ಶಲಕಾಗ್ರಕ್ಕೆ ಪರಾಗವನ್ನು ವರ್ಗಾಯಿಸುವ ಪ್ರಕ್ರಿಯೆ. ಈ ಒಂದು ಪ್ರಕ್ರಿಯೆಯನ್ನ ನಾವು ಪರಕೀಯ ಪರಾಗಸ್ಪರ್ಶ ಅಥವಾ ಪರಕೀಯ ಪರಾಗಣ ಅಂತ ಹೇಳ್ತೀವಿ. ಮತ್ತೆ ಈ ಪರಾಗಸ್ಪರ್ಶಕ್ಕೆ ಕೀಟಗಳು ಮತ್ತು ಗಾಳಿ ಏನಿದೆ ಅದು ಅವಲಂಬಿತವಾಗಿದೆ. ಮತ್ತೆ ಇಲ್ಲಿ ನೋಡೋದಾದ್ರೆ ಒಂದು ಉದಾಹರಣೆ ಏನಿದೆ ಅದು ಕಾಡು ಸೇವಂತಿಗೆ. ಕಾಡು ಸೇವಂತಿಗೆಯದು ಪರಾಗ ಏನಿದೆ ಅದು ಗಾಳಿಯಿಂದ ಹೋಗುತ್ತೆ. ಮುಂದೆ ಕೀಟಗಳು ಏನ್ ಮಾಡುತ್ತೆ ಅಂತ ನೋಡೋದಾದ್ರೆ, ಕೀಟಗಳ ಮೇಲೆ ಏನಿದೆ ಈ ಪರಾಗ ಅಂಟಿಕೊಳ್ಳುತ್ತೆ. ಮತ್ತೆ ಈ ಒಂದು ಪರಾಗ ಏನಿದೆ ಅದು ಬೇರೆ ಹೂವಿನ ಕಡೆಗೆ ಹೋದಾಗ ಆ ಒಂದು ಪರಾಗ ಶಲಕಾಗ್ರಕ್ಕೆ ಅಂಟಿಕೊಳ್ಳುತ್ತೆ. ಸೊ ಈ ಒಂದು ಪ್ರಕ್ರಿಯೆಯನ್ನ ಕೂಡ ಇಲ್ಲಿ ನೋಡ್ಬೋದು. ಇದು ಕೀಟಗಳಿಂದ ಆಗುತ್ತೆ. ಇಲ್ಲಿ ನಾವು 2 ಉದಾಹರಣೆಯನ್ನು ನಾವು ಕೊಟ್ಟಿದ್ದೀವಿ. ಒಂದು ಜೇನುನೊಣ ಅಥವಾ ಹಣಿಬಿ, ಮತ್ತೆ ಇನ್ನೊಂದು ಚಿಟ್ಟೆ ಬಟರ್ಫ್ಲೈ. ಸೊ ಈ ಪರಾಗಸ್ಪರ್ಶದಲ್ಲಿ ಜೇನುನೊಣಗಳ ಪಾತ್ರವೇನು? ಸೊ ಜೇನುನೊಣ ಏನ್ ಮಾಡುತ್ತೆ, ಜೇನುನೊಣಗಳ ಝಂಕಾರ ಏನಿದೆ ಈ ಒಂದು ಝಂಕಾರದಿಂದಾಗಿ ಹೂವುಗಳಿಂದ ಪರಾಗಗಳು ಬಿಡುಗಡೆಯಾಗುತ್ತದೆ. ಈ ಬಿಡುಗಡೆಯಾದ ಪರಾಗ ಏನಾಗುತ್ತೆ, ಈ ಜೇನುನೊಣಗಳ ಮೇಲೆ ಅಂಟಿಕೊಳ್ಳುತ್ತದೆ. ಈ ಅಂಟಿಕೊಳ್ಳುವ ಈ ಒಂದು ಪರಾಗ ಏನಿದೆ ಜೇನುನೊಣಗಳು ಇತರ ಹೂವುಗಳಿಗೆ ಹೋದಾಗ ಈ ಪರಾಗವನ್ನು ಕೊಂಡೊಯ್ಯುತ್ತದೆ. ಸೊ ಹೀಗಾಗಿ ಪರಕೀಯ ಪರಾಗ ಸ್ಪರ್ಶ ಏನಿದೆ ಅದು ಜೇನುನೊಣಗಳಿಂದ ನಡೆಯುತ್ತೆ. ಈಗ ಆಗ್ಲೇ ನಾವು ನೋಡಿದೀವಿ ಕೇಸರದಲ್ಲಿ ಪರಾಗ ಇದೆ. ಈ ಪರಾಗದಲ್ಲಿ ಒಂದು ಈ ಹೂವಿನಲ್ಲಿ ಒಂದು ಜೇನುನೊಣ ಬಂದು ಕುತ್ಕೊಂಡಿದೆ. ಈ ಒಂದು ಜೇನುನೊಣದ ಮೇಲೆ ಏನಿದೆ ಪರಾಗ ಅಂಟಿಕೊಳ್ಳುತ್ತದೆ. ಮತ್ತೆ ಈ ಒಂದು ಜೇನುನೊಣ ಏನಿದೆ ಬೇರೆ ಹೂವಿಗೆ ಹೋದಾಗ ಶಲಕಾಗ್ರಕ್ಕೆ ಆ ಒಂದು ಪರಾಗ ಏನಿದೆ ಅದು ಅಂಟಿಕೊಳ್ಳುತ್ತದೆ. ಮತ್ತೆ ಆ ಅಂಟಿಕೊಳ್ಳುವ ಪರಾಗ ಏನಿದೆ ಅದು ಸೆಕ್ಷುಯಲ್ ರಿಪ್ರೊಡಕ್ಷನ್ ಮಾಡಕ್ಕೆ ಸಹಾಯ ಮಾಡುತ್ತೆ. ಸೊ ಈ ಪರಾಗಸ್ಪರ್ಶದಲ್ಲಿ ಕೀಟಗಳ ಪ್ರಾಮುಖ್ಯತೆ ಏನು? ಇಲ್ಲಿ ನೋಡೋದಾದ್ರೆ ಗಾಳಿಗಿಂತ ಕೀಟಗಳ ಪರಾಗಸ್ಪರ್ಶವು ಪರಿಣಾಮಕಾರಿಯಾಗಿದೆ. ಮತ್ತೆ ಕೀಟಗಳ ಪರಾಗಸ್ಪರ್ಶವು ಬೇಳೆಗಳಿಗೆ ಮುಖ್ಯವಾಗಿದೆ. ಸೊ ನಾವು ಏನ್ ಊಟ ಮಾಡ್ತೀವಿ ಅಥವಾ ನಮ್ಗೆ ಏನೇನ್ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ ಸಿಗುತ್ತೋ ಅದೆಲ್ಲ ಈ ಒಂದು ಕೀಟದಿಂದ ನಮ್ಗೆ ಸಿಗುವಂತದಾಗಿದೆ. ಸೊ ಇಲ್ಲಿ ಒಂದು ಫ್ಯಾಕ್ಟ್ ನೋಡ್ತಾ ಇದ್ದೀವಿ. ಪ್ರತಿದಿನ 5,000ಕ್ಕೂ ಹೆಚ್ಚು ಹೂವುಗಳು ಜೇನುನೊಣಗಳಿಂದ ಪರಾಗಸ್ಪರ್ಶಗೊಳ್ಳುತ್ತದೆ ಅಂತ. ಮತ್ತೆ ನಾವು ಪ್ರತಿದಿನ ನಾವು ಏನ್ ಆಹಾರ ಸೇವಿಸ್ತೀವೋ ಅದರ 1/3 ಭಾಗ ಕೀಟಗಳ ಪರಾಗಸ್ಪರ್ಶದಿಂದ ದೊರೆಯುತ್ತದೆ. ಇಲ್ಲಿ ಪರಾಗಣ ಅಥವಾ ಪರಾಗಸ್ಪರ್ಶ ಏನಿದೆ ಅದು ನಾವು ಮೊದಲೇ ನೋಡಿದೀವಿ. ಇಲ್ಲಿ ಈಗ ಈ ಒಂದು ಪರಾಗ ಶಲಕಾಗ್ರಕ್ಕೆ ಹೋದಾಗ ಏನಾಗುತ್ತದೆ, ಪರಾಗಸ್ಪರ್ಶ ಮತ್ತೆ ಪರಾಗ ಏನಿದೆ ಅದು ಮೇಲ್ ಗ್ಯಾಮಿಟ್ ಏನಿದೆ ಅದು ಒಂದು ಪೋಲೆನ್ ಟ್ಯೂಬ್ ಅಥವಾ ಪರಾಗ ನಳಿಕೆಯಿಂದ ಅಂಡಾಶಯಕ್ಕೆ ಹೋಗುತ್ತದೆ. ಮತ್ತೆ ಅಲ್ಲಿ ಅಂಡಕ ಏನಿದೆ ಅದರ ಮೂಲಕ ಫ್ಯೂಸ್ ಆಗಿ ಒಂದು ಝೈಗೋಟ್ ಫಾರ್ಮ್ ಆಗುತ್ತೆ. ಆ ಝೈಗೋಟ್ ಏನಿದೆ ಅದು ಫಾರ್ಮ್ ಆಗಿ ಅದು ಡಿವೈಡ್ ಆಗಿ ಏನಾಗುತ್ತದೆ, ಆ ಒಂದು ಫ್ರೂಟ್ ಫಾರ್ಮೇಶನ್ಗೆ ಅದು ಸಹಾಯ ಮಾಡುತ್ತದೆ. ಮತ್ತೆ
ಈ ಒಂದು ಪೆಟಲ್ಸ್ ದಳ ಏನಿದೆ ಮತ್ತೆ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಏನಿದೆ ಅದಕ್ಕೇನು ಪಾಲಿನೇಷನ್ ಆದ್ಮೇಲೆ ಏನು ಕಾರ್ಯನಿರ್ವಹಣೆ ಇಲ್ಲದಿದ್ದರೆ ಅದು ಬಿದ್ದೋಗುತ್ತೆ ಮತ್ತೆ ಶೋಷಿಸಗೊಳ್ಳುತ್ತದೆ. ಸೊ ಹಾಗಾಗಿ ಏನಾಗುತ್ತದೆ, ಫ್ರೂಟ್ ಫಾರ್ಮೇಶನ್ ಆಗುತ್ತದೆ ಮತ್ತೆ ಆ ಒಂದು ಹಣ್ಣು ನಮ್ಗೆ ಸಿಗುತ್ತದೆ. ಸೊ ಇಲ್ಲಿ ಬೀಜ ಬಂದು ಫಲೀಕರಣ ಅಥವಾ ಫರ್ಟಿಲೈಸೇಷನ್ ಏನ್ ಪ್ರಕ್ರಿಯೆ ನಡೆಯುತ್ತೆ ಅದರ ಭಾಗವಾಗಿ ನಮ್ಗೆ ಬೀಜ ಸಿಗುತ್ತೆ ಮತ್ತೆ ಅಂಡಾಶಯ ಏನಿದೆ ಅದು ಡಿವೈಡ್ ಆಗಿ ನಮ್ಗೆ ಹಣ್ಣು ಸಿಗುತ್ತೆ. ಇಲ್ಲಿ ನಾವು ಟೊಮೆಟೊ ಅನ್ನ ನಾವು ಉದಾಹರಣೆಯಾಗಿ ತಗೊಂಡಿದೀವಿ. ಇದು ಟೊಮೆಟೊ ಬಂದು ಇದು ಕೂಡ ಒಂದು ಫಲ ಅಥವಾ ಹಣ್ಣು ಅಂತ ನಾವು ಹೇಳ್ಬೋದು. ಇಲ್ಲಿಗೆ ನಾವು ಈ ಒಂದು ಮಾಡ್ಯೂಲ್ ಮುಕ್ತಾಯವಾಗಿದೆ. ಭಾಗವಹಿಸಿದಂತ ಎಲ್ಲ ನನ್ನ ಶಿಕ್ಷಕ ಮಿತ್ರರಿಗೆ ಧನ್ಯವಾದಗಳು. ಹಾಗೂ ಇಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ತಮ್ಮ ತಮ್ಮ ಹಂತದಲ್ಲಿ ತುಂಬಾ ಅದ್ಭುತವಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡು ತರಗತಿ ನಿರ್ವಹಿಸಿದಂತಹ ನಮ್ಮ CWC ತಂಡದ ಸಂಪನ್ಮೂಲ ವ್ಯಕ್ತಿಗಳು ಕೂಡ ನಾನು ತುಂಬಾ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು.